ಕಾರ್ಯಕ್ಕೆ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮೂಲಕ ಬೇಡುವ. ಈಗ ಪ್ರಾರ್ಥನೆ, ಎಲ್ಲರೂ ಎದ್ದು ನಿಂತುಕೊಳ್ಳುವುದು. ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ನಿನ್ನಯ ನುಡಿಗಳ ಮಂಜುಳನಾದ ನಿನ್ನಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ಎಮ್ಮಯ ಬಾಳಿಗೆ ದಾರಿಯ ತೋರಲಿ ಎಮ್ಮಯ ಬಾಳಿಗೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಮನ ಮಂದಿರ ನಿನದಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ ಮನ ಮಂದಿರ ನಿನದಾಗಿದೆ ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ ಉಸಿರು ಉಸಿರಲಿ ನಿನ್ನ ನಾಮವೇ ಒಡಲ ಕಣಗಣ ನಿನ್ನ ರೂಪವೇ ಉಸಿರು ಉಸಿರಲಿ ನಿನ್ನ ನಾಮವೇ ಒಡಲ ಕಣಗಣ ನಿನ್ನ ರೂಪವೇ ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾಂಜಲಿ ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾಂಜಲಿ ನಿನಗೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಸ್ವರರಾಗದ ಗೀತಾಂಜಲಿ ಸ್ವೀಕರಿಸು ಹೇ ದೇವ ಒಲವಿಂದಲಿ ಸ್ವರರಾಗದ ಗೀತಾಂಜಲಿ ಸ್ವೀಕರಿಸು ಹೇ ದೇವ ಒಲವಿಂದಲಿ ಶ್ರುತಿಯು ಸೇರಿರಲಿ ಬಾಳದಾರದಿ ಅರ್ಥ ತುಂಬಿರಲಿ ಎಲ್ಲ ಕಾರ್ಯದಿ ಶ್ರುತಿಯು ಸೇರಿರಲಿ ಬಾಳದಾರದಿ ಅರ್ಥ ತುಂಬಿರಲಿ ಎಲ್ಲ ಕಾರ್ಯದಿ ನಿಜ ಸೇವೆ ಪಥದಲ್ಲಿ ನಡೆಸೆಮ್ಮನು ನಿಜ ಸೇವೆ ಪಥದಲ್ಲಿ ನಡೆಸೆಮ್ಮನು ನಿನಗೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ನಿನ್ನಯ ನುಡಿಗಳ ಮಂಜುಳನಾದ ನಿನ್ನಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ಎಮ್ಮಯ ಬಾಳಿಗೆ ದಾರಿಯ ತೋರಲಿ ಎಮ್ಮಯ ಬಾಳಿಗೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ ಕರುಣಿಸು ದೇವ ಆಶೀರ್ವಾದ ಇಂದಿನ ಎಮ್ಮಯ ಕಾರ್ಯಕ್ಕೆ. ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ಎನ್ನುವುದು ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಮ್ಮ ಪ್ರೀತಿ ಇಟ್ಟು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಆಗಮಿಸಿರುವ ಎಲ್ಲ ಅತಿಥಿ ಮಹನೀಯರನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಸುರೇಶ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಈ ಶಾಲೆಯ ಅಭಿಮಾನಿಗಳೇ ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಶಾಲೆಯೊಂದು ತೆರೆದರೆ ಊರೊಂದು ಬೆಳಗಿದಂತೆ ಇದು ಎಲ್ಲರಿಗೂ ತಿಳಿದಿರುವ ನಾಣ್ಣುಡಿ. ಈ ಒಂದು
ಉಳ್ಳಾಲ ತಾಲೂಕಿನ ಈ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು 101,300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಿ ಈ ಸಮಾಜವನ್ನು ಬೆಳಗುತ್ತಿರುವ ಈ ಸಂಸ್ಥೆಯ ವಾರ್ಷಿಕೋತ್ಸವ ಇಂದು. ಅದರೊಟ್ಟಿಗೆ ಈ ಕಾಲೇಜಿಗೆ ಒಂದು ಬಹಳ ದೊಡ್ಡ 11 ಕೊಠಡಿಗಳ 2 ಕೋಟಿ ಮೌಲ್ಯದ ಒಂದು ಕಟ್ಟಡದ ಉದ್ಘಾಟನೆ ನಡೆದಿದೆ. ಈ ಸಮಾರಂಭಕ್ಕೆ ಇವತ್ತು ನಮ್ಮ ನಾಡಿನ ಬಹುಶಃ ಅತಿ ಹೆಚ್ಚು ಜನಮನ್ನಣೆ ಗಳಿಸಿದ ನಮ್ಮ ಕರ್ನಾಟಕ ಸರ್ಕಾರದ ಸಾರಥಿಯಾಗಿರುವ ಸನ್ಮಾನ್ಯ ಸ್ಪೀಕರ್ ಅವರು ಇವತ್ತು ಈ ಊರಿನ ಈ ನಾಡಿನ ಎಲ್ಲ ಕಾಳಜಿಗಳು ಬಹುಶಃ ಅವರ ಅತಿ ಸಣ್ಣ ವಿಷಯಗಳಲ್ಲಿಯೂ ಸಹ ಅವರ ಕಾಳಜಿ ಇವತ್ತು ಬಹಳ ಅತ್ಯದ್ಭುತವಾದದ್ದು ಮಾತ್ರವಲ್ಲ, ಈ ಸಮಾಜದ ಪ್ರತಿಯೊಬ್ಬರನ್ನು ಗುರುತಿಸಿ ಕರೆಯುವಂಥದ್ದು ಅವರ ಅತ್ಯಂತ ವಿಶಿಷ್ಟವಾದದ್ದು. ಪ್ರತಿಯೊಬ್ಬರನ್ನು ಜ್ಞಾಪಕದಲ್ಲಿಟ್ಟುಕೊಳ್ತಾರೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ಸಣ್ಣ ಪುಟ್ಟ ಕಾರ್ಯದಲ್ಲಿಯೂ ಅವರು ಸಂಪೂರ್ಣ 100% ನಿಗಾವನ್ನು ವಹಿಸಿ ಈ ಸಂಸ್ಥೆಯ ಇವತ್ತಿನ ಈ ಮಟ್ಟದ ಬೆಳವಣಿಗೆಗೆ ಅಗ್ರಮಾನ್ಯರು ಅಥವಾ ಅತಿ ಹೆಚ್ಚು ಕೊಡುಗೆ ನೀಡಿದವರು ಅಂತ ಹೇಳಿದರೆ ಇವತ್ತು ಸನ್ಮಾನ್ಯ ನಮ್ಮೆಲ್ಲರ ಪ್ರೀತಿಯ ನಮ್ಮ ಈ ತಾಲೂಕಿನ ಮಂಗಳೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಬಹಳ ನಾವು ಜ್ಞಾಪಿಸಿಕೊಳ್ಳಬೇಕಾದಂಥದ್ದು, ಇವತ್ತು ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ, ಆದರೆ ನಾವು ಉಸಿರಾಡುವ ಹಾಗೆ ಇಲ್ಲ. ಯಾಕೆಂತ ಹೇಳಿದರೆ ಅಲ್ಲಿಯ ಪೊಲ್ಯೂಷನ್. ಇವತ್ತು ಶಾಲೆಗಳು ಆನ್ಲೈನ್ ಶಾಲೆಗಳು ನಡೆದಿದೆ, ಮನೆಯಿಂದ ಕೆಲಸ ಮಾಡುವಂತಹ ಒಂದು ಸಂದರ್ಭ ಬಂದಿದೆ. ಇವತ್ತು ನಾವು ನಮ್ಮ ಪರಿಸರದ ಬಗ್ಗೆ ಕಾಳಜಿ ಇರಬೇಕು, ನಾವು ನಮ್ಮ ಪರಿಸರವನ್ನು ಉಳಿಸಬೇಕು ನಾಳೆಯವರೆಗೆ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಇವತ್ತು ಪ್ರಪ್ರಥಮವಾಗಿ ನಾವು ಸ್ವಾಗತವನ್ನು ಹೂ ನೀಡಿ ಸ್ವಾಗತಿಸ್ತಾ ಇಲ್ಲ ಅವರನ್ನು, ಇವತ್ತು ಗಿಡವನ್ನು ನೀಡಿ ನಾವು ಇವತ್ತು ಅತಿಥಿಯನ್ನು ಸ್ವಾಗತಿಸುವಂತಹ ಒಂದು ಶ್ರೇಷ್ಠವಾದ ನಿರ್ಧಾರ ಮಾಡಿದ್ದೇವೆ. ಇದು ಅವರಿಗೆ ಮಾತ್ರ ಅಲ್ಲ, ಇವತ್ತು ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೋಷಕರು ಇನ್ನು ಮುಂದೆ ಮನೆಯಲ್ಲಿ ಒಂದೊಂದು ಗಿಡವನ್ನು ಪ್ರತಿಯೊಬ್ಬರು ನೆಡಬೇಕು ಎನ್ನುವಂತಹ ಒಂದು ನಮ್ಮ ಈ ಘೋಷವಾಕ್ಯದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಲಿದ್ದಾರೆ. ಶೆಟ್ಟಿ ಮೋರ್ಲಾ ಇವರು ಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಮುರಳೀಧರ ನಮ್ಮ ಸಂಸ್ಥೆಯ ಹೈಸ್ಕೂಲ್ ವಿಭಾಗದ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಮುರಳೀಧರ ಶೆಟ್ಟಿ ಇವರು ಮೋರ್ಲಾ ಇವರು ಹೂಗುಚ್ಛದೊಂದಿಗೆ ಡ್ರ್ಯಾಗನ್ ಫ್ರೂಟಿನ ಗಿಡವನ್ನು ನೀಡಿ ಇವತ್ತು ಸನ್ಮಾನ್ಯ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವ ದೊಡ್ಡ ಶಕ್ತಿ. ನಾನು ನಿನ್ನೆ ಗುರುತಿಸಿದ್ದೇನೆ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಮ್ಮ ಸಂಸ್ಥೆಯಲ್ಲಿದ್ದು ಬಹುಶಃ ಈ ನರಿಂಗಾಣ ಗ್ರಾಮ ಪಂಚಾಯಿತಿಯ ಬಹಳ ಹೆಮ್ಮೆಯ ಅಧ್ಯಕ್ಷರಿದ್ದಾರೆ ಶ್ರೀಯುತರಾದಂತಹ ನವಾಜ್ ಕಲ್ಲರಕೋಡಿ ಇವರು. ಬಹುಶಃ ಬಹಳ ನಾನು ಹೆಮ್ಮೆ ಪಟ್ಟುಕೊಳ್ತೇನೆ. ನಮ್ಮ ಶಾಸಕರು ಅವರು ಮಾರ್ಗದರ್ಶಿ ಅಥವಾ ನಮ್ಮ ದೂರದರ್ಶಿತ್ವ ಸಂಸ್ಥೆಯ ಬಗ್ಗೆ ಹೊಂದಿದ್ದಾರೆ. ಅವರು ಅದರ ಕಾಳಜಿಯನ್ನು ಬಹುಶಃ ಚೈತನ್ಯವನ್ನು ಸದಾ ತುಂಬುತ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಸ್ಫೂರ್ತಿ. ನಮ್ಮೆಲ್ಲ ಕಾರ್ಯಕ್ರಮಗಳ ಹಿಂದೆ ಅವರ ಶ್ರಮ ಅಪಾರ. ಅವರನ್ನು ಸಹ ಈ ಸಂದರ್ಭದಲ್ಲಿ ಅವರಿಗೆ ಶ್ರೀ ಸಂತೋಷ್ ಕುಮಾರ್ ಟಿ ಎನ್ ನಮ್ಮ ಹಿರಿಯ ಶಿಕ್ಷಕರು ಇವರು ಶ್ರೀಯುತ ನವಾಜ್ ಸರ್ ಇವರಿಗೆ ಗಿಡವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಮುಡಿಪು ಏರಿಯಾದಲ್ಲಿ ಬಹುಶಃ ನಾವು ಹೆಮ್ಮೆ ಪಟ್ಟುಕೊಳ್ಳುವಂತಹ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಮೆಟ್ಟಿದ ಕಲೆ ಇವತ್ತು ನಮ್ಮ ಕಂಬಳ ಕ್ರೀಡಾಕೂಟ ಇದರ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಕಾಜವ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕಾಗಿ ನಾನು ಗಿಡವನ್ನು ನೀಡಿ ಗೌರವಿಸಬೇಕಾಗಿ ಇವರಿಗೆ ನಮ್ಮ ಉಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಗಿಡವನ್ನು ನೀಡಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಆತ್ಮೀಯರೇ, ಈ ಸಂಸ್ಥೆಯ ಹೆಸರನ್ನು ರಾಷ್ಟ್ರದ ಮಟ್ಟಕ್ಕೆ ಎತ್ತಿದವರು ನಮ್ಮ ಸಂಸ್ಥೆಯ, ನಾನು ಬಹುಶಃ ಅವರನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ, ನಮ್ಮ ಸಂಸ್ಥೆಯ ಶಿಕ್ಷಕಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಾತ್ರವಲ್ಲದೆ ಇಂದು ನಮ್ಮ
ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆ ಸ್ಥಾನಕ್ಕೆ ಏರಿ ಈ ಸಂಸ್ಥೆಗೆ ಘನತೆ ಗೌರವ ಕೀರ್ತಿಯನ್ನು ಕೊಟ್ಟಂತವರು ಶ್ರೀಮತಿ ಮಮತಾ ಗಟ್ಟಿ ಇವರು. ಬಹುಶಃ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಅವರನ್ನು ನಾನು ಜ್ಞಾಪಿಸಿಕೊಳ್ತೇನೆ ಹಾಗೂ ಈ ಸಂದರ್ಭದಲ್ಲಿ ಅವರಿಗೆ ಗೌರವಿಸಲಿದ್ದಾರೆ ಶ್ರೀಮತಿ ಜುಬೇದಾ ಮೇಡಮ್ ಇವರು. ಆತ್ಮೀಯರೇ, ಇವತ್ತು ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ 106 ವರ್ಷದ ಹಿಂದೆ ಈ ಸಂಸ್ಥೆಯ ಕನಸು ಕಂಡವರು ಶ್ರೀಯುತ ಮಹಾಬಲೇಶ್ವರ ಭಟ್ ಇವರು. ಈ ಊರಿನಲ್ಲಿ ಒಂದು ಶಾಲೆ ಆಗಬೇಕು, ಈ ಊರಿನ ಜನ ವಿದ್ಯಾವಂತರಾಗಬೇಕು, ಈ ನಾಡಿನಲ್ಲಿ ಗುರುತಿಸುವ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ಇವತ್ತು ಬೆಳಿಲಿಕ್ಕೆ ಕಾರಣರಾದವರು ಮಹಾಬಲೇಶ್ವರ ಭಟ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಈ ಸಂದರ್ಭದಲ್ಲಿ ಅವರನ್ನು ಬಹಳ ನಾನು ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ, ಅವರ ಸಹೋದರರಾದ ಗೋಪಾಲ್ ಭಟ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಸಹ ಇವತ್ತು ಗೌರವಿಸಬೇಕು. ಇವರಿಗೆ ಕಿಶೋರ್ ಸರ್ ಇವರು ಗಿಡವನ್ನು ನೀಡುವುದರ ಮುಖಾಂತರ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಹೃದಯರು ಇವತ್ತು 89 ವರ್ಷ ತುಂಬಿ ಇನ್ನೊಂದು ತಿಂಗಳಲ್ಲಿ 90 ವರ್ಷಕ್ಕೆ ಕಾಲಿಡಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ನಾನು. ಅದರೊಟ್ಟಿಗೆ ಇವತ್ತು ನಮ್ಮ ನರಿಂಗಾಣ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷೆಯಾದಂತಹ ಶ್ರೀಮತಿ ಶೈಲಜಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹ ನಮ್ಮ ಸಂಸ್ಥೆಯೊಂದಿಗೆ ಒಡನಾಟ, ತುಂಬ ಹತ್ತಿರದ ಒಡನಾಟ ಇಟ್ಟುಕೊಂಡವರು, ಬಹಳಷ್ಟು ನಮ್ಮನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹಿಸಿದವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಅನಿತಾಕ್ಷಿ ಪ್ರೌಢಶಾಲಾ ಶಿಕ್ಷಕರು ಇವರು ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಆತ್ಮೀಯರೇ, ಇವತ್ತು ನಮ್ಮ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸದಾ ಪ್ರೋತ್ಸಾಹಿಸಿ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗಿಂತ ಜಾಸ್ತಿ ಸ್ಫೂರ್ತಿಯನ್ನು ತೋರಿಸಿ, ನಾವು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದ್ರು, ಯಾವುದೇ ಕೆಲಸ ಇದ್ದರೂ ನಮ್ಮೊಟ್ಟಿಗೆ 3 ಜನ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಳಕಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥವರು ನಮ್ಮ ಈ ಸಂಸ್ಥೆಯ ಅಭಿವೃದ್ಧಿ ಸಮಿತಿಯ ಕಾಲೇಜು ವಿಭಾಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜಲೀಲ್ ಮೊಂಟಗೋಳಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಇವರಿಗೆ ನಮ್ಮ ಸಂಸ್ಥೆಯ ವಾಣಿಜ್ಯ ಉಪನ್ಯಾಸಕಿಯಾಗಿರುವ ಶ್ರೀಮತಿ ಹರಣಾಕ್ಷಿ ಮೇಡಮ್ ಇವರು ಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದರೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಹೈಸ್ಕೂಲ್ ವಿಭಾಗಕ್ಕೆ ಮಾತ್ರ ಅವರು, ಆದರೆ ನಮ್ಮ ಎಲ್ಲರೊಟ್ಟಿಗಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೊಟ್ಟಿದ್ದಾರೆ. ಬಹುಶಃ ಈ ಸಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಬಹುಶಃ ನನಗೆ ಹೆಮ್ಮೆ ಅನ್ನಿಸ್ತದೆ. ಬಹುಶಃ ನಮ್ಮ ಸಂಸ್ಥೆಗೆ ಇನ್ನೊಬ್ಬರು ಗೌರವ ತಂದುಕೊಟ್ಟವರು ಶ್ರೀಯುತ ಮುರಳೀಧರ ಮೋರ್ಲಾ ಇವರನ್ನು ಸಹ ಈ ಸಂಸ್ಥೆಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಇವರಿಗೆ ಶ್ರೀಮತಿ ಚಂಚಲಾಕ್ಷಿ ಇವರು ಸ್ವಾಗತಿಸಬೇಕಾಗಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹನೀಫ್ ಚಂದ ಹಿತ್ತಿಲು ಇವರು ಬಹುಶಃ ಪ್ರಾಥಮಿಕ ವಿಭಾಗದಲ್ಲಿ ಇವರು ನಮ್ಮ ಅಭಿವೃದ್ಧಿಯ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗಿದ್ದು ಸಹಕರಿಸ್ತಾ ಇದ್ದವರು. ಅವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ ನಾನು. ಇವರಿಗೆ ಪ್ರಮೀಳಾ ಮೇಡಮ್ ಇವರು ಗಿಡವನ್ನು ನೀಡುವುದರ ಮುಖಾಂತರ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷೆಯಾಗಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಶ್ರೀಮತಿ ಜ್ಯೋತಿ ಡಿಸೋಜ ಇವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಗೌರವಿಸಬೇಕಾಗಿ ಇವರಿಗೆ ಶ್ರೀಮತಿ ಚಂದ್ರಿಕಾ ಪ್ರೌಢಶಾಲಾ ಶಿಕ್ಷಕರು ಇವರು ಸ್ವಾಗತಿಸಬೇಕಾಗಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ.
ಇದರೊಂದಿಗೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿರುವಂತಹ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸನ್ಮಾನ್ಯರಾದ ಶ್ರೀಯುತ ಸಿ.ಡಿ. ಜಯಣ್ಣ ಇವರು. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನಾ ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಗೌರವಿಸಬೇಕಾಗಿ ಅವರನ್ನು ನಮ್ಮ ಜೀವಶಾಸ್ತ್ರ ವಿಭಾಗದ ಪುಷ್ಪಲತಾ ಮೇಡಮ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಇವತ್ತು ಶಿಕ್ಷಣ ಎನ್ನುವಂತಹ ಒಂದು ಮಹತ್ತರವಾದ ಜವಾಬ್ದಾರಿ ಇದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಅಥವಾ ಇವತ್ತು ಶಾಲಾ ಶಿಕ್ಷಣ ಇಲಾಖೆ ಬಹುಶಃ ಇದನ್ನು ಸಮರ್ಥವಾಗಿ ನಿರ್ಧರಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಗೌರವಿಸ್ತಾ ಇರುವಂತಹ ಸನ್ಮಾನ್ಯರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ವೆಂಕಟೇಶ್ ಪಟಗಾರ ಇವರು DDPI ಇವರು ನಮ್ಮೊಂದಿಗಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಕ್ಷಮಾ ಇವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದರೊಂದಿಗೆ ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಕಾಲೇಜಿಗೆ ಸಂಸ್ಥೆಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ನಮ್ಮ ಆಡಿಯೋ ವಿಜುವಲ್ ರೂಮನ್ನು ಒದಗಿಸಿಕೊಟ್ಟಂತಹ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮೆಸ್ಕಾಮಿನ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆದಂತಹ ಶ್ರೀಯುತ ಮೌರಿಸ್ ಡಿಸೋಜಾ ಇವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಗುರುತಿಸಲಿಕ್ಕೆ ಸ್ವಾಗತಿಸಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇವರನ್ನು ಶ್ರೀಯುತ ಚಿದಂಬರ್ ಸರ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದರೊಂದಿಗೆ ಇವತ್ತು ಮೆಸ್ಕಾಂ ಕಂಪನಿ ಸೆಕ್ರೆಟರಿ ಆದಂತಹ ಸನ್ಮಾನ್ಯ ಪ್ರಭಾತ್ ಎಂ ಜೋಶಿ ಅವರಿದ್ದಾರೆ. ಬಹುಶಃ ನಮ್ಮ ಶಾಲೆಯನ್ನು ಗುರುತಿಸಿದ್ದಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸಿ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಅವರನ್ನು ಇವರಿಗೆ ಕುಸುಮಾ ಮೇಡಮ್ ಇವರು ಪುಷ್ಪವನ್ನು ನೀಡುವುದರ ಮುಖಾಂತರ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗೊತ್ತಾಯ್ತು. ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಗುರುತಿಸಲಿಕ್ಕೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೆಸ್ಕಾಮಿನ AEE ಆದಂತಹ ಶ್ರೀಯುತ ಜಯಪ್ರಕಾಶ್ ಇವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಗುರುತಿಸಿ ಗೌರವಿಸಿ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಇವರಿಗೆ ಶ್ರೀಮತಿ ಸಂಗೀತ ಇವರು ಸ್ವಾಗತಿಸಬೇಕಾಗಿ ಹೂ ನೀಡಿ ಸ್ವಾಗತಿಸಬೇಕಾಗಿ. ಇದೇ ಸಂದರ್ಭದಲ್ಲಿ ನಮ್ಮ PWD ಇಲಾಖೆಯ ಇನ್ನೊಬ್ಬರು ಇಂಜಿನಿಯರ್ AE ಆದಂತಹ ಶ್ರೀಯುತ ಪ್ರೀತಮ್ಮ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರಿಗೆ ರೇಷ್ಮಾ ಮೇಡಮ್ ಇವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಸಂಸ್ಥೆ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಮಹತ್ತರವಾದ ಪಾತ್ರ ಅಂತ ಹೇಳಿದ್ರೆ ಶಿಕ್ಷಕರದ್ದು. ಬಹುಶಃ ಈ ಸಲ ನಾವು ಈ ಸಮಾರಂಭದಲ್ಲಿ ನಮ್ಮ ನಿವೃತ್ತರಾದ ಹಾಗೂ ಶ್ರೇಷ್ಠ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಶ್ರೇಷ್ಠ ಗುರುಗಳನ್ನು ಗುರುತಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಇದರಲ್ಲಿ ಬಹುಶಃ ಈ ಸಂಸ್ಥೆಯ ಕೀರ್ತಿಯನ್ನು ಬೆಳಗಿದವರಲ್ಲಿ ಒಬ್ಬರು ನಾರಾಯಣ್ ಮಾಸ್ಟರ್ ಇವರು. ಬಹುಶಃ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಅವರೊಬ್ಬರಲ್ಲ, ಇವತ್ತು ನೂರಾರು ಜನ ಈ ಸಂಸ್ಥೆಯ ಶಿಕ್ಷಕರಿದ್ದಾರೆ. ಅವರಲ್ಲಿ ಒಂದು ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಶ್ರೀ ನಾರಾಯಣ್ ಸರ್ ಅವರನ್ನು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಸೀಮಾ ಮೇಡಮ್ ಇವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಫೈನಾನ್ಸ್ ಸೆಕ್ರೆಟರಿ ಆದಂತಹ ಅಡ್ವೈಸರ್ ಆದಂತಹ ಸನ್ಮಾನ್ಯ ಹರಿಶ್ಚಂದ್ರ ಬಿ ಇವರು ಸಹ ಇವತ್ತು ನಮ್ಮೊಂದಿಗಿದ್ದಾರೆ. ಬಹುಶಃ ನಮ್ಮ ಸಂಸ್ಥೆಯನ್ನು ಗುರುತಿಸಿದ್ದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದೇನೆ. ಅವರನ್ನು ಸಹ ಕಾವ್ಯಶ್ರೀ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ನಮ್ಮಲ್ಲಿ ಇನ್ನೊಬ್ಬ ಬಹಳ ಮುಖ್ಯವಾದ ಒಬ್ಬರಿದ್ದಾರೆ. ಇವತ್ತಿನ
2 ಕೋಟಿ ಮೌಲ್ಯದ ನಮ್ಮ ಸಂಸ್ಥೆಗೆ ಕಟ್ಟಡವನ್ನು ಬಹಳ ಸುಸಜ್ಜಿತವಾಗಿ ಉತ್ತಮವಾಗಿ ಎಲ್ಲರ ಮೆಚ್ಚುಗೆ ಗಳಿಸುವ ರೀತಿಯಲ್ಲಿ ನಮಗೆ ನಿರ್ಮಿಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಅಕ್ಷಯ್ ಕುಮಾರ್ ಇವರನ್ನು ಸಹ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯರು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ. ಇವರಿಗೆ ಶ್ರೀಮತಿ ಹರಿಣಾಕ್ಷಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದರೊಟ್ಟಿಗೆ ನಮ್ಮ ಊರಿನ ನರಿಂಗಾಣ ಪಂಚಾಯಿತಿಯ ಹಲವು ಸದಸ್ಯರು, ನಮ್ಮ ಸುತ್ತಮುತ್ತಲಿನ ಬಾಳೆಪುಣಿ ಮತ್ತು ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರು ಹಾಗೂ ವೇದಿಕೆಯಲ್ಲಿ ಹಲವು ಸನ್ಮಾನಿತರು ನಮ್ಮೊಟ್ಟಿಗಿದ್ದಾರೆ. ಅವರೆಲ್ಲರಿಗೆ ನಮ್ಮ ಸಂಸ್ಥೆಯ ಹೈಸ್ಕೂಲ್ ವಿಭಾಗದಲ್ಲಿ ಹಲವು ವರ್ಷ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಅವರು ಎಲ್ಲರಿಗೂ ಹೂ ನೀಡಿ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಹೂ ನೀಡಿ ಗೌರವಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಬೆನ್ನು ತಟ್ಟುತ್ತಿರುವಂತಹ ನಮ್ಮ ಎಲ್ಲ ಸಮಿತಿಯ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ನಮ್ಮ ಊರಿನ ಗಣ್ಯರು, ಪರ ಊರಿನ ಗಣ್ಯರು, ನಮ್ಮ ಅಭಿಮಾನಿಗಳು, ನಮ್ಮ ಪೋಷಕರು, ನಮ್ಮ ಈ ಸಂಸ್ಥೆಯ ಅಭಿಮಾನಿಗಳು ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪೋಷಕರನ್ನು ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಪೊಲೀಸ್ ವ್ಯವಸ್ಥೆಯನ್ನು ನೀಡಿದಂತಹ ಕೊಣಾಜೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಇಲ್ಲಿ ಹಲವು ಜನ ನಮ್ಮ ಸಂಸ್ಥೆಯ ಅಭಿಮಾನಿಗಳು, ಇವತ್ತು ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಮಾಧ್ಯಮ ಮಿತ್ರರು, ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇಲ್ಲಿಗೆ ಆಗಮಿಸಿರುವಂತಹ ನಮಗೆ ಈ ಶಾಮಿಯಾನ ವ್ಯವಸ್ಥೆಯನ್ನು ನೀಡಿರುವಂಥವರು ಹಾಗೂ ಧ್ವನಿವರ್ಗದ ವ್ಯವಸ್ಥೆಯನ್ನು ನೀಡಿರುವಂಥವರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಎಲ್ಲರಿಗೂ ಸ್ವಾಗತ. ಎಲ್ಲರನ್ನು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ ಎಂಬ ಕವಿವಾಣಿಯಂತೆ ಪಂಚಾಯಿತಿಯ ಉಪಾಧ್ಯಕ್ಷರಾದ ಜ್ಯೋತಿ ಡಿಸೋಜ, ಶೈಲಜಾ ಶೆಟ್ಟಿ, ಅದೇ ರೀತಿ ಈ ವಾರ್ಡಿನ ಸದಸ್ಯರುಗಳಾದ ರಹಮಾನ್ ಚಂದಹಿತ್ಲು, ಫಯಾಜ್ ಮೊಂಟೆಪದು, ಗಿರಿಜಾ, ಸುಂದರ ಪೂಜಾರಿ, ಶೇಖಬ್ಬ, ಲತೀಫ್ ಕಾಪಿಕಾಡ್, ಸಲೀಂ ಪುಟ್ಟಳಿಕೆ, ತಾಹಿರ, ಸಾಬಿರ, ಜಯಂತಿ, ಮಲ್ಲಿಕಾ ಗಟ್ಟಿ, ಶಾಂತಿ ಡಿಸೋಜ, ಸುನಿತಾ ಡಿಸೋಜ, ಹಾಗೆಯೇ ನಮ್ಮ ಬಾಳೆಪುಣಿ ಪಂಚಾಯತ್ ಸದಸ್ಯರುಗಳಾದ ಆಸಿಫ್, ಅನ್ಸಾರ್, ನರಿಂಗಾನ ಪಂಚಾಯತಿಯ ಮಾಜಿ ಸದಸ್ಯರುಗಳಾದ ಫಿಲಿಪ್ ಡಿಸೋಜ, ಮಾಜಿ ಅಧ್ಯಕ್ಷರಾದ ಜೋಸೆಫ್ ಡಿ ಕುಟಿನಾ, ಎಲ್ಲ ಗ್ರಾಮಸ್ಥರನ್ನ, ಎಲ್ಲ ನೇತಾರರನ್ನ ಪ್ರೀತಿಪೂರ್ವಕ ಈ ಶಾಲೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ 3 ಸಂಸ್ಥೆಗಳ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಜಲೀಲ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಕಳೆದ ವರ್ಷದ ವಾರ್ಷಿಕ ವರದಿ, ಕಳೆದ 1 ಸಾಲಿನದು, ನಾಡಿನ ಅಪಾರ ಜನಮನ್ನಣೆಯ ಸಮಾಜಮುಖಿ ಚಿಂತನೆಯ ಹರಿಕಾರ, ಶಿಕ್ಷಣ ಪ್ರೇಮಿ, ಗರಿಮೆಯ ರಾಜಕಾರಣಿ, ಕರಾವಳಿ ಕರ್ನಾಟಕದ ಜನಪ್ರಿಯ ಶಾಸಕರು, ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರು ಆಗಿರುವ ಶ್ರೀಯುತ UT ಖಾದರ್ ಅವರೇ, ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನರಿಂಗಾನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ನಮ್ಮ ನೆರೆಕರೆಯ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಇಲ್ಲಿ ನೆರೆದಿರುವ ಊರಿನ ಜನನಾಯಕರೇ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರೇ, ವಿದ್ಯಾಭಿಮಾನಿಗಳೇ, ಪೋಷಕರೇ, ಅಕ್ಷರ ಮತ್ತು ಅರಿವನ್ನು ತಿದ್ದಿದ ಶಾಲೆಯ ಮೇಲಿನ ಅಕ್ಕರೆಯಿಂದ ಆಗಮಿಸಿರುವ ಪ್ರಿಯ ಹಳೆ ವಿದ್ಯಾರ್ಥಿಗಳೇ, ಬೋಧಕ ಮತ್ತು ಬೋಧಕೇತರ ವರ್ಗದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿರಸ ನಮಿಸಿ ನಮ್ಮ ವಿದ್ಯಾಸಂಸ್ಥೆಯ ಕಳೆದ ಸಾಲಿನ ಕಿರು ವರದಿಯನ್ನು ಮಂಡಿಸಲು ನಿಮ್ಮೆಲ್ಲರ ಅನುವು ಕೋರುತ್ತೇನೆ.
1876ರಲ್ಲಿ ಸ್ಥಳದಾನಿಗಳಾದ ಶ್ರೀಯುತ ಮಹಾಬಲೇಶ್ವರ ಭಟ್ ಇವರ ನೇತೃತ್ವದಲ್ಲಿ ಊರ ಪರವೂರ ವಿದ್ಯಾಭಿಮಾನಿಗಳ ಹಾಗೂ ದಾನಿಗಳ ಸಹಕಾರದಲ್ಲಿ ಹೊರಾಂಗಣದಲ್ಲಿ ಸ್ಥಾಪನೆಗೊಂಡ ನಮ್ಮ ಈ ಶಿಕ್ಷಣ ಸಂಸ್ಥೆಯು ಇದೀಗ ಸುಸಜ್ಜಿತ ಕಟ್ಟಡಗಳೊಂದಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಹೊಂದಿ ಪೂರ್ವ ಪ್ರಾಥಮಿಕ ವಿಭಾಗದಿಂದ PUCವರೆಗಿನ ತರಗತಿಗಳನ್ನು ಒಳಗೊಂಡು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಬ ಹೆಸರಿನಲ್ಲಿ 1270 ವಿದ್ಯಾರ್ಥಿಗಳನ್ನು ಒಳಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸರಕಾರಿ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗ ಹಾಗೂ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮವನ್ನೊಳಗೊಂಡಂತೆ ಒಟ್ಟು ಪ್ರಾಥಮಿಕ ವಿಭಾಗದಲ್ಲಿ 845 ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಇಲಾಖೆಯ ವತಿಯಿಂದ ಪ್ರಾಥಮಿಕ ವಿಭಾಗಕ್ಕೆ ಓರ್ವ ಮುಖ್ಯ ಶಿಕ್ಷಕರು, 12 ಮಂದಿ ಖಾಯಂ ಸಹ ಶಿಕ್ಷಕರು, 4 ಮಂದಿ ಅತಿಥಿ ಶಿಕ್ಷಕರು ಹಾಗೂ 6 ಮಂದಿ ಅಡುಗೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಗೆ 22 ಶಿಕ್ಷಕರ ಹುದ್ದೆಗಳು ಮಂಜೂರಾಗಿದ್ದರೂ 10 ಹುದ್ದೆಗಳು ಖಾಲಿ ಇದ್ದು ಕಲಿಕಾ ಪ್ರಕ್ರಿಯೆಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿ SDMC ಮತ್ತು ಪೋಷಕರ ಸಹಕಾರದಿಂದ 14 ಮಂದಿ ಗೌರವ ಶಿಕ್ಷಕರು ಹಾಗೂ 4 ಮಂದಿ ಸಹಾಯಕರನ್ನು ಒದಗಿಸಲಾಗಿದೆ. ಶಾಲೆಯಲ್ಲಿ 2 ನಲಿಕಲಿ ಘಟಕಗಳಿವೆ. ಒಟ್ಟು 26 ತರಗತಿಗಳು ನಡೆಯುತ್ತಿವೆ. ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲದೆ ಮಕ್ಕಳನ್ನು ಆಟೋಟಗಳಲ್ಲಿ ತರಬೇತುಗೊಳಿಸಲು ತೊಂದರೆಯಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗಕ್ಕೆ ತರಗತಿ ಕೊಠಡಿಯನ್ನು ನಿರ್ಮಿಸಲು 2 ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ಆ ಮೂಲಕ ಇಂದು ಸುಸಜ್ಜಿತವಾದ ನೂತನ 11 ಕೊಠಡಿಗಳು ಪ್ರಾಥಮಿಕ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಲಭಿಸುತ್ತಿವೆ. ಪ್ರಾಥಮಿಕ ವಿಭಾಗದಲ್ಲಿ ಸ್ಮಾರ್ಟ್ ಕ್ಲಾಸ್, ಪ್ರಯೋಗಾಲಯ ಹಾಗೂ 4500 ಪುಸ್ತಕಗಳನ್ನು ಒಳಗೊಂಡ ವಾಚನಾಲಯಗಳಿವೆ. ಸಂಸ್ಥೆಯ ಪ್ರೌಢಶಾಲಾ ವಿಭಾಗವು 1983ರಲ್ಲಿ ಆರಂಭಗೊಂಡಿದ್ದು ಈ ಸಾಲಿನಲ್ಲಿ 278 ವಿದ್ಯಾರ್ಥಿಗಳು ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಮುಖ್ಯ ಶಿಕ್ಷಕರು ಸೇರಿದಂತೆ ಒಟ್ಟು 14 ಖಾಯಂ ಶಿಕ್ಷಕರು ಮತ್ತು 2 ಗೌರವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ಸಾಲಿನಲ್ಲಿ 10ನೇ ತರಗತಿಯಲ್ಲಿ 99% ಫಲಿತಾಂಶ ದಾಖಲಾಗಿದೆ. ಯಜ್ಞ ಎಂಬ ವಿದ್ಯಾರ್ಥಿನಿಯು 625ರಲ್ಲಿ 588 ಅಂಕ, ಆಯಿಷತುಲ್ ಶೈಮಾ ಎಂಬ ವಿದ್ಯಾರ್ಥಿನಿಯು 625ರಲ್ಲಿ 575 ಅಂಕ ಗಳಿಸಿದ್ದಾರೆ. ಜೊತೆಗೆ 5 ಮಂದಿ ವಿದ್ಯಾರ್ಥಿನಿಯರು 85%ಕ್ಕಿಂತ ಹೆಚ್ಚು ಅಂಕ ಪಡೆದು ಸಂಸ್ಥೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ಇಲಾಖೆಯು ನಿಗದಿಪಡಿಸಿರುವ ಶೈಕ್ಷಣಿಕ ಗುಣಮಟ್ಟದ ಮಾನದಂಡವಾಗಿರುವ QPIಯಲ್ಲಿ A ಶ್ರೇಣಿಯನ್ನು ನಮ್ಮ ಶಾಲೆ ಪಡೆದಿದೆ. ಹೈಸ್ಕೂಲ್ ಮಕ್ಕಳ ಗಣಿತ ಜ್ಞಾನವನ್ನು ಹೊರಗೆ ಹಚ್ಚುವ NMMS ಪರೀಕ್ಷೆಯಲ್ಲಿ ನಮ್ಮ ಓರ್ವ ವಿದ್ಯಾರ್ಥಿನಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದು ಶಿಷ್ಯ ವೇತನವನ್ನು ಪಡೆಯುತ್ತಿದ್ದಾಳೆ. ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಹೈಸ್ಕೂಲ್ ಶಿಕ್ಷಕರು ಎಲ್ಲ ಮಕ್ಕಳನ್ನು ಕಲಿಕಾ ದತ್ತು ಪಡೆದಿದ್ದು ಪ್ರತಿನಿತ್ಯ ಮೇಲ್ವಿಚಾರಣೆ ನಡೆಸುತ್ತಾರೆ. 10ನೇ ತರಗತಿಗೆ ಪ್ರತಿದಿನ ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಹೆಚ್ಚುವರಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಕಾಲೇಜು ವಿಭಾಗದಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಸಂಯೋಜನೆಗಳಿವೆ. ಒಟ್ಟು 146 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಓರ್ವ ಪ್ರಾಂಶುಪಾಲರು, 4 ಜನ ಖಾಯಂ ಉಪನ್ಯಾಸಕರು ಹಾಗೂ 5 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಜಿಪ ಮೂಡ ಇಲ್ಲಿನ ಸಮಾಜಶಾಸ್ತ್ರ ಉಪನ್ಯಾಸಕಿ ಶ್ರೀಮತಿ ಸುಂದರಿ ಬೆಳ್ಚಡ್ಡಿ ಇವರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೊಕ್ಕಪಟ್ನ ಹಂಪನಕಟ್ಟೆ ಇಲ್ಲಿನ ಗಣಿತಶಾಸ್ತ್ರ ಉಪನ್ಯಾಸಕರು ಶ್ರೀ ಚಿದಂಬರ ಇವರು ನಿಯೋಜನೆ ಮೇರೆಗೆ ವಾರದಲ್ಲಿ 3 ದಿವಸ ನಮ್ಮ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಳೆದ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 97% ಫಲಿತಾಂಶವನ್ನು ಪಡೆದು ಉಳ್ಳಾಲ ತಾಲೂಕಿನಲ್ಲಿಯೇ ಅತಿ ಉತ್ತಮ ಫಲಿತಾಂಶ ಪಡೆದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಂಬ ಹೆಗ್ಗಳಿಕೆ ನಮ್ಮದಾಗಿದೆ. ವಿಜ್ಞಾನ ವಿಭಾಗದಲ್ಲಿ 1 ವಿದ್ಯಾರ್ಥಿನಿ, ವಾಣಿಜ್ಯ ವಿಭಾಗದಲ್ಲಿ 5 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. 50 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಪಡೆದಿದ್ದಾರೆ. ಸಹಪಠ್ಯ ಚಟುವಟಿಕೆಗಳನ್ನು ವಿತರಿಸಿ ಪರಿಸರ ಕಾಳಜಿ, ಜಲ ಸಂರಕ್ಷಣೆಯ ಅರಿವು ಮತ್ತು ಮಾಹಿತಿಯನ್ನು ನೀಡಲಾಗಿದೆ. ನಮ್ಮ ಸಂಸ್ಥೆಯ
ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ತೋರಿದ್ದಾರೆ, ಬಹುಮಾನಗಳನ್ನು ಗಳಿಸಿದ್ದಾರೆ. ಪ್ರೌಢ ವಿಭಾಗದ ವೃತ್ತಿ ಶಿಕ್ಷಕಿ ರೂಪಾ ಸಾವಕ್ಕನವರವರಿಂದ ತರಬೇತಿ ಮತ್ತು ಮಾರ್ಗದರ್ಶನ ಪಡೆದು ಈ ಸಾಲಿನಲ್ಲಿ ಹೈಸ್ಕೂಲಿನ 13 ವಿದ್ಯಾರ್ಥಿಗಳು ಇಲಾಖೆ ನಡೆಸುವ ಡ್ರಾಯಿಂಗ್ ಸೀನಿಯರ್ ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಪರೀಕ್ಷೆ ನಿನ್ನೆ ಮತ್ತು ಇವತ್ತು ನಡೆಯುತ್ತಿದೆ. ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಗಾಂಧಿ ಜಯಂತಿ, ಪ್ರಜಾಪ್ರಭುತ್ವ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಸಂಭ್ರಮ ಶನಿವಾರ ಇತ್ಯಾದಿಗಳನ್ನು ಇಲಾಖೆಯ ನಿರ್ದೇಶದಂತೆ ನಿಯಮಿತವಾಗಿ ನಡೆಸಲಾಗುತ್ತಿದ್ದು, ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕೆ ವಿಪುಲವಾದ ಅವಕಾಶಗಳನ್ನು ಒದಗಿಸಲಾಗುತ್ತಿದೆ. ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳ ಪ್ರತಿನಿಧಿಗಳು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ, ವೃತ್ತಿ ಮಾರ್ಗದರ್ಶನ, ಸೃಜನಶೀಲ ಚಿಂತನೆಯ ವೃದ್ಧಿ, ಶಿಕ್ಷಕರಿಗೆ ತಂತ್ರಜ್ಞಾನ ಬಳಕೆಯ ಕೌಶಲವೇ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ನಡೆಸಿ ವಿದ್ಯಾರ್ಥಿಗಳ ಅರಿವನ್ನು ಸಮೃದ್ಧಗೊಳಿಸಿದ್ದಾರೆ. ಕಾಲೇಜಿನ 10 ವಿದ್ಯಾರ್ಥಿಗಳಿಗೆ ಮಲಬಾರ್ ಗೋಲ್ಡ್ ಸಂಸ್ಥೆಯ ವತಿಯಿಂದ ನಗದು ಪುರಸ್ಕಾರ ದೊರೆತಿರುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರದ ಪ್ರಯೋಗಾಲಯ ಕೊಠಡಿಗಳು ಹಾಗೂ ಪೂರಕ ಉಪಕರಣಗಳು ಅಗತ್ಯವಾಗಿ ಬೇಕಾಗಿವೆ. ನಮ್ಮ ಸಂಸ್ಥೆಗೆ ಪೋಷಕರ ಸಭೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಸಾಂದರ್ಭಿಕವಾದ ಸಹಪಠ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಸಲುವಾಗಿ ಸುಮಾರು 400ರಿಂದ 500 ಜನ ಕುಳಿತುಕೊಳ್ಳುವ ಅವಕಾಶವಿರುವ ಸಭಾಂಗಣ ಮತ್ತು ಪೀಠೋಪಕರಣಗಳ ಅವಶ್ಯಕತೆ ಇದೆ. ಕಾಲೇಜು ಕಟ್ಟಡದಲ್ಲಿ ಮೇಲ್ಛಾವಣಿ ಸಭಾಂಗಣವನ್ನು ನಿರ್ಮಿಸಲು ಅವಕಾಶವಿದೆ. ಕಾಲೇಜು ವಿಭಾಗದಲ್ಲಿ ಸ್ಮಾರ್ಟ್ ತರಗತಿಗಳ ಅವಶ್ಯಕತೆ ಇದೆ. ಪ್ರಸಕ್ತ ಕಾಲಮಾನದಲ್ಲಿ ಯುವಜನತೆಗೆ ಕಂಪ್ಯೂಟರ್ ಶಿಕ್ಷಣ ಅತ್ಯಂತ ಅವಶ್ಯವಾಗಿದ್ದು, ಕಾಲೇಜು ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಒಳಗೊಂಡ ವಿಭಾಗಕ್ಕೆ ಅನುಮತಿಯನ್ನು ದೊರಕಿಸಿಕೊಡಬೇಕಾಗಿ ಹಾಗೂ ಕಾಲೇಜು ವಿಭಾಗಕ್ಕೆ ಕನಿಷ್ಠ ಕೆಲವು ಕಂಪ್ಯೂಟರ್ಗಳನ್ನು ದಾನಿಗಳ ಮೂಲಕ ಕೊಡಬೇಕಾಗಿ ಗೌರವಾನ್ವಿತ ಸಭಾಪತಿಯರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ಮೇಲ್ಕಂಡ ಎಲ್ಲ ಬೇಡಿಕೆಗಳನ್ನು ಪೂರೈಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ವಿದ್ಯಾಭಿಮಾನಿಗಳಾದ ತಮ್ಮೆಲ್ಲರಲ್ಲೂ ಸಂಸ್ಥೆಯ ಪರವಾಗಿ ಸವಿನಯ ಪ್ರಾರ್ಥನೆ. ಇದರೊಂದಿಗೆ ವರದಿ ಮುಕ್ತಾಯವಾಗಿದೆ. ಈ ಸಂದರ್ಭದಲ್ಲಿ 3 ಸಂಸ್ಥೆಗಳ ವತಿಯಿಂದ ಒಂದು ಮನವಿ ಪತ್ರವನ್ನು ಗೌರವಾನ್ವಿತ ಸಭಾಪತಿಯವರಿಗೆ ಹಸ್ತಾಂತರಿಸಲು ಬಯಸಿದ್ದೇವೆ. ಮನವಿ ಪತ್ರ ಹೀಗಿದೆ: ಶಾಲಾ ಅವಧಿ ಆರಂಭವಾಗುವ ಮತ್ತು ಮುಕ್ತಾಯವಾಗುವ ಅವಧಿಯಲ್ಲಿ 2 ಹೆಚ್ಚುವರಿ ಬಸ್ ಟ್ರಿಪ್ಗಳನ್ನು ಒದಗಿಸುವಂತೆ ಕೋರಿ ಮನವಿ. ಪ್ರಸ್ತುತ ಸಾಲಿನಲ್ಲಿ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂಸ್ಥೆಯಲ್ಲಿ LKGಯಿಂದ 12ನೇ ತರಗತಿಯವರೆಗೆ 1870 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಂದ ಬರುವ ಮಕ್ಕಳು ಪ್ರಯಾಣಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಬೆಳಗ್ಗೆ ಶಾಲೆ ಆರಂಭವಾಗುವ ಹೊತ್ತಿನಲ್ಲಿ ಮತ್ತು ಸಂಜೆ ಶಾಲೆ ಬಿಡುವ ಹೊತ್ತಿನಲ್ಲಿ ಸಾಕಷ್ಟು ಬಸ್ಸುಗಳಿಲ್ಲದೆ ತುಂಬ ತೊಂದರೆಯಾಗಿದೆ. ದೂರಗಳಿಂದ ಬರುವ ಅಧ್ಯಾಪಕರು, ಅವರಲ್ಲಿ ಬಹುತೇಕ ಮಂದಿ ಶಿಕ್ಷಕಿಯರು ಮತ್ತು ಮಕ್ಕಳು ಇರುವ 1-2 ಬಸ್ಸಿನಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸುವ ಪರಿಸ್ಥಿತಿ ಇದೆ. ಶಿಕ್ಷಣ ಪ್ರೇಮಿಯು, ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ವಿಶೇಷವಾದ ಆದರ ಅಭಿಮಾನಗಳನ್ನು ಉಳ್ಳವರು ಆಗಿರುವ ತಾವು ಈ ಸಮಸ್ಯೆಯನ್ನು ಸ್ವತಃ ಪರಾಮರಿಸಿ ಮನಗಂಡು ಬೆಳಗ್ಗಿನ ಮತ್ತು ಸಂಜೆಯ ಅವಧಿಯಲ್ಲಿ ಮಂಗಳೂರಿಂದ ಮುಡಿಪುಗೆ ಬರುವ ಸರ್ಕಾರಿ ಬಸ್ಸುಗಳು 2 ಟ್ರಿಪ್ ನಾಟೆಕಲ್ನಿಂದ ಮುಡಿಪು ಮಾರ್ಗವಾಗಿ ಸಂಚರಿಸುವಂತೆ ಮಾಡಿದಲ್ಲಿ ಈ ಸಮಸ್ಯೆಯು ಬಹುತೇಕ ಪರಿಹಾರವಾಗುವುದೆಂಬ ನಿರೀಕ್ಷೆ ನಮ್ಮದು. ದಯಾಳುವಾದ ಗೌರವಾನ್ವಿತ ಸಭಾಪತಿಗಳಿಂದ ಸಕಾರಾತ್ಮಕ ಸ್ಪಂದನೆಯ ನಿರೀಕ್ಷೆ. ನಮ್ಮ ಸಂಸ್ಥೆಯ ಆಗು ಹೋಗುಗಳನ್ನು ವರದಿ ರೂಪದಲ್ಲಿ ಮಂಡಿಸಿದಂತಹ ಉಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಂಜುಳಾ ಶೆಟ್ಟಿ ಅವರಿಗೆ ವಂದನೆಗಳು. ಇದೀಗ 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜು ವಿಭಾಗದಲ್ಲಿ ವಿಶಿಷ್ಟ ಸಾಧನೆಗೈದಿರುವ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಣೆ. ಮೊದಲಿಗೆ ಅಂಕಿತಾ, ಕಾಮರ್ಸ್ ವಿಭಾಗದಿಂದ ಅಂಕಿತಾ ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅವಳ ಅನುಪಸ್ಥಿತಿಯಲ್ಲಿ ಅವಳ ಪೇರೆಂಟ್ಸ್ ಬಂದಿದ್ರೆ ಅವರು ಕೂಡ ವೇದಿಕೆಗೆ ಬಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಂಕಿತಾ 2024 ಮಾರ್ಚ್
ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನಲ್ಲಿ ಕಾಮರ್ಸ್ ನಮ್ಮ ಕಾಲೇಜಿಗೆ ಟಾಪರ್ ಆದವಳು 576 ಅಂಕಗಳನ್ನು ಪಡೆದುಕೊಂಡು ನಮ್ಮ ಕಾಲೇಜಿಗೆ ನಮ್ಮ ಸಂಸ್ಥೆಗೆ ಟಾಪರ್. ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿರುತ್ತಾಳೆ. ಜೊತೆಗೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಇಂಗ್ಲಿಷ್, ಹಿಸ್ಟ್ರಿ ಹಾಗೂ ಎಕನಾಮಿಕ್ಸ್ ಈ ಎಲ್ಲ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವಂತಹ ಕೀರ್ತಿ ಅವಳಿಗೆ. ನಿಮ್ಮ ಚಪ್ಪಾಳೆಯ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕಳಕಳಿಯ ವಿನಂತಿ. ಈಗ ಆರ್ಟ್ಸ್ ವಿಭಾಗದಿಂದ ಫಾತಿಮತ್ ರಿಶಾನಾ ಆದಷ್ಟು ಬೇಗ ವೇದಿಕೆಗೆ ಬಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವಳು ಆರ್ಟ್ಸ್ ವಿಭಾಗದಲ್ಲಿ ಟಾಪರ್ ಆಗಿರುತ್ತಾಳೆ. ಜೊತೆಗೆ ಪೊಲಿಟಿಕಲ್ ಸೈನ್ಸ್ ಹಾಗೂ ಸೋಷಿಯಾಲಜಿ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾಳೆ. ಸಿದ್ಧರಿರಬೇಕು. ಸಾನಿಯಾ ನಫೀಜಾ ಸೈನ್ಸ್ ವಿಭಾಗದಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾಳೆ. ಜೊತೆಗೆ ಫಿಸಿಕ್ಸ್ ಹಾಗೂ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾಳೆ. ಇವಳಿಗೆ ಈಗ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ಪುರಸ್ಕಾರವನ್ನು ವಿತರಿಸುತ್ತಿದ್ದಾರೆ. ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ವಿತರಿಸಿದ ತಮಗೆ ಧನ್ಯವಾದಗಳು ಸರ್. 2024 ಏಪ್ರಿಲ್ ತಿಂಗಳಲ್ಲಿ SLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಹೆಸರನ್ನು ಓದಲಿಕ್ಕೆ ಬರ್ತಾ ಇದ್ದಾರೆ. ಕುಮಾರಿ ಭುವನ ಇವರು. ಸಾಲಿನ ದತ್ತಿನಿಧಿ ಬಹುಮಾನಗಳ ವಿವರ ಈ ಕೆಳಗಿನಂತಿವೆ. ಕೊಲ್ಲರ ಮಜಲು ಶಂಕರ ನಾರಾಯಣ ಭಟ್ ಸ್ಮಾರಕ ಬಹುಮಾನ ನಿಧಿ 2023-24ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ 625 ಅಂಕಗಳಿಗೆ 588 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾದ ಯಜ್ಞರವರು. ಯಜ್ಞ ಅಥವಾ ಇವರ ಮನೆಯ ಪೋಷಕರು ಬಂದು ದಯವಿಟ್ಟು ಈ ಬಹುಮಾನವನ್ನು ಸನ್ಮಾನ್ಯ ಸಭಾಧ್ಯಕ್ಷರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿ. ಯಜ್ಞ ಅಥವಾ ಮನೆಯಿಂದ ಬಂದಿರುವಂಥ ಪೋಷಕರು. 10ನೇ ತರಗತಿಯ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 575 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆಯುಷತುಲ್ ಶೈಮಾ ಮಡಿವಾಳ ಬಹುಮಾನ ನಿಧಿ 10ನೇ ತರಗತಿಯಲ್ಲಿ 625 ಅಂಕಗಳಿಗೆ 552 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಫಾತಿಮಾ ನಿಫಾ ಇವರು. ಇನ್ನು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿಯವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಈ ಸ್ಥಾನಕ್ಕೆ ಏರುವಂತಾಯಿತು. ಈ ಶಿಕ್ಷಣ ಸಂಸ್ಥೆಗೆ ಹಿಂದಿನಿಂದಲೂ ಕೂಡ ಬಹಳಷ್ಟು ಹೆಸರಿದೆ. ಇಲ್ಲಿ ಕಲಿತಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಯಾವತ್ತೂ ಕೂಡ ಈ ದೇಶದ ಸತ್ಪ್ರಜೆಗಳಾಗಿ ಎಲ್ಲ ಗರಿಮೆ ಹಿರಿಮೆಯನ್ನ ಎತ್ತಿಟ್ಕಂತಹ ವಿದ್ಯಾರ್ಥಿಗಳೇ ಈ ಶಿಕ್ಷಣ ಸಂಸ್ಥೆಗಿದೆ. ಹಾಗಾಗಿ ಇಲ್ಲಿ ಬೋಧಿಸ್ತಕ್ಕಂಥ ಎಲ್ಲ ಇಲ್ಲಿಯ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ವಂದಿಸಿಕೊಂಡು ಇವತ್ತು ಈ ಶಾಲೆ KPSC ಆಗಿ ಪರಿವರ್ತನೆಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಈಗ 1250 ವಿದ್ಯಾರ್ಥಿಗಳು ಹೇಳಿದ್ರೆ ಬಹುಶಃ ಇವತ್ತು ಕುರ್ನಾಡ್ ಜೂನಿಯರ್ ಕಾಲೇಜ್ ಡಿಗ್ರಿ ಅಲ್ಲಿ 2000 ಹತ್ತಿರ ಇದ್ದಾರೆ. ಆದರೆ ಸೆಕೆಂಡ್ ಈಗ ನಮ್ಮ ನರಿಂಗಾನ ರಾಜ್ಯದಲ್ಲೇ ಸೆಕೆಂಡ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ನರಿಂಗಾನಕ್ಕೆ ಇದೆ. ಇದಕ್ಕೆಲ್ಲ ಕಾರಣೀಭೂತರು ಯಾರು ಅಂತ ಕೇಳಿದರೆ ತಮಗೆ ಗೊತ್ತಿದೆ. ಇವತ್ತು ತನ್ನಿಷ್ಟಕ್ಕೆ KPSC ನಮಗೆ ಬರಲಿಲ್ಲ. ಇಷ್ಟೊಂದು ಕಟ್ಟಡಗಳು ನೀವು ಬೇರೆ ಕಡೆಯೆಲ್ಲ ನೀವು ಇರ್ಬೋದು, ನೋಡಿರ್ಬೋದು. ಎಷ್ಟೊಂದು ಬೇಡಿಕೆಗಳನ್ನು ಇಡ್ತಾರೆ, ಎಷ್ಟೊಂದು ಕೇಳ್ತಾರೆ. ಆದರೆ ಇವತ್ತು ಈ ಶಾಲೆಯ ಬಗ್ಗೆ ನಿತ್ಯ ಚಿಂತನೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಓದಬೇಕು, ಅವರು ಉತ್ತಮ ವಿದ್ಯಾವಂತರಾಗಬೇಕು ಎನ್ನುವಂಥ ನೆಲೆಗಟ್ಟಿನಲ್ಲಿ ಇವತ್ತು ತನ್ನ ಕ್ಷೇತ್ರಕ್ಕೆ 2-3 KPSC ಶಾಲೆಗಳು ಬರುವಾಗ ಅದರಲ್ಲಿ ಪ್ರಪ್ರಥಮವಾಗಿ ಆಯ್ಕೆ ಮಾಡಿದವರು ನಮ್ಮ UT ಖಾದರ್ ಅವರು ನರಿಂಗಾನಕ್ಕೆ ಕೊಡುವ ಮುಖಾಂತರ. ಬಹುಶಃ ಇಲ್ಲಿಯ ವಿದ್ಯಾರ್ಥಿಗಳ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ನೀವು ಸಣ್ಣದಿರುವಾಗ ಮಂಗಳೂರಿಗೆ PUCಗೋ ದೂರಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ನಮ್ಮ ಮಕ್ಕಳು ಸರ್ ಕೇಳಿದ್ರು, ನೀವು ಏನು ಓದ್ತಾ ಇದೆಯಾ? ಎಲ್ಲ ಮಕ್ಕಳು ನೀಟ್ ಬರಿತಾ ಇದ್ದೇನೆ ಅದು ಅಂತ ಹೇಳ್ತಾರೆ. ಆದರೆ ಭಾಳಷ್ಟು ನಮಗೆ ಸಂತೋಷ ಆಗ್ತದೆ.
ಯಾಕಂತ ಹೇಳಿದ್ರೆ ನಮ್ಮ ಯಾವುದೇ ಒಂದು ಕೋಚಿಂಗ್ ಇಲ್ಲದೆ ಕೇವಲ ನಮ್ಮ ಶಿಕ್ಷಕರೇ ಕಲಿಸಿದಂತಹ ಒಂದು ವಿದ್ಯಾರ್ಜನೆಯಿಂದಾಗಿ ನಮ್ಮ ಮಕ್ಕಳು ಇಷ್ಟೊಂದು ಪ್ರತಿಭಾವಂತರಾಗಬೇಕಾದ್ರೆ ಇದಕ್ಕೆ ಖಂಡಿತವಾಗಿ ಕೂಡ ಶಾಲೆಯ ವಾತಾವರಣ, ಪರಿಸರ, ಇಲ್ಲಿಯ ಬೋಧಕೇತರ ವೃಂದ, ಬೋಧಕ ವೃಂದ ಪ್ರತಿಯೊಂದು ಕೂಡ ಮಕ್ಕಳಿಗೆ ಕಾರಣೀಭೂತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂತಹ ಪ್ರತಿಯೊಂದು ಮಗುವಿನ ಬಾಳು ಕೂಡ ಬೆಳಗಲಿ. ಮಕ್ಕಳ ಪೋಷಕರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ತಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಇದ್ದೀರಿ. ಇವತ್ತು ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಜಾಗೃತ ಮಹಿಳೆ ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಜಾಗೃತಿ ಶಕ್ತಿ, ಮಹಿಳಾ ಶಕ್ತಿ ಇವತ್ತು ಬಲವರ್ಧನೆಗೊಂಡಿದೆ. ಎಲ್ಲ ಸರ್ಕಾರದ ಯೋಜನೆಗಳು ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯಾಕೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಮಹಿಳೆಯರು ಯಾವತ್ತೂ ಕೂಡ ಜಾಗೃತ ನಾರಿ ಶಕ್ತಿ, ತಾಯಿ ಯಾವತ್ತೂ ಮನೆಯ ಶಕ್ತಿ ಆಗ್ತಾಳೆ. ಆ ಒಂದು ತಾಯಿ ಶಕ್ತಿವಂತಳಾದ್ರೆ ಆ ಮನೆ ಬೆಳಗ್ತದೆ, ಮಕ್ಕಳು ಬೆಳಗ್ತಾರೆ, ಮನೆಯವರೆಲ್ಲರೂ ಬೆಳಗ್ತಾರೆ. ಹಾಗಾಗಿ ಸರ್ಕಾರದ ಯೋಜನೆಗಳು ಕೂಡ ಇವತ್ತು ಮಹಿಳೆಯರ ಹೆಸರಲ್ಲೇ ಬರಬೇಕಾದ್ರೆ ಅಷ್ಟೊಂದು ವಿಶ್ವಾಸ ತಾಯಂದಿರ ಮೇಲಿದೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ತಾಯಂದಿರನ್ನ ನಾನು ನಮಿಸ್ಕೊಳ್ತಾ ಇದ್ದೇನೆ. ತಮ್ಮ ಮಕ್ಕಳ ಪ್ರತಿಯೊಂದು ಅಭಿವೃದ್ಧಿಯ ಒಂದು ಶಕ್ತಿ ತಾಯಿ ಆಗಿರ್ತಾಳೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಯನ್ನ ನಡೆಸಿಕೊಟ್ಟಂತ ನಮ್ಮ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಕೂಡ ವಂದಿಸಿ, ಈ ಶಾಲೆಯ ಮಕ್ಕಳು ಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗಿ ಕೂಡ ಈ ಭಾಗ್ಯ ಎಲ್ಲ ಶಾಲೆಯ ಮಕ್ಕಳಿಗೆ ಬರಲಿಕ್ಕಿಲ್ಲ. ನಮ್ಮ ಈ ಶಾಲೆಯ ಮಕ್ಕಳಿಗೆ ಭಾಗ್ಯದ ಬಾಗಿಲು ತೆರೆದಿದೆ. ಖಂಡಿತ ನಿಮ್ಮೆಲ್ಲರ ಮುಂದಿನ ಜೀವನ ಉತ್ತಮವಾಗಿ ಜರುಗ್ತದೆ ಎನ್ನುವಂಥ ವಿಶ್ವಾಸ ಇದೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ಜರುಗಿಸಿದಂಥ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು, ಅಧ್ಯಕ್ಷರುಗಳು, ಶಿಕ್ಷಕರ ಬಂಧುಗಳು, ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಸರ್ವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸಿಕೊಂಡು, ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಭಟ್ರವರು ಇದ್ದಾರೆ, ಮಹಾಬಲೇಶ್ವರ ಭಟ್ರವರು ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು, ನನ್ನ ತಂದೆಯವರು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದವರು. ಅವರೆಲ್ಲರ ಪ್ರೇರಣೆ, ಪದ್ಮನಾಭ ನರಿಂಗಾನ್ರವರು ಇವತ್ತು ನಮ್ಮ ಜೊತೆ ಇಲ್ಲ, ಅಂತ ಕೆಲವರು ಹಿರಿಯರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಜಲೀಲ್ ರವರ ತಂದೆಯವರು ಕೂಡ ಈ ಶಿಕ್ಷಣ ಸಂಸ್ಥೆಗೆ ದುಡಿದವರು, ಅಜ್ಜಿಯವರು. ಹಾಗೆ ಎಷ್ಟೊಂದು ಹಿರಿಯ ಚೇತನಗಳು ನಮ್ಮನ್ನ ಬಿಟ್ಟು ಇವತ್ತು ಅಗಲಿದ್ದಾರೆ. ಅವರನ್ನು ಕೂಡ ಎಲ್ಲರನ್ನ ಈ ಶಾಲೆಗೆ ದುಡಿದಂತ ಪ್ರತಿಯೊಬ್ಬರನ್ನು ಕೂಡ ನೆನಪಿಸಿಕೊಂಡು, ಈ ಶಿಕ್ಷಣ ಸಂಸ್ಥೆಗೆ ದುಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ನಮ್ಮ ಸಂಸ್ಥೆಯ ಕುರಿತು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನರಿಂಗಾನ ಈ ಶಾಲೆಯಲ್ಲಿ ನೂತನ ಕಟ್ಟಡಗಳ ಉದ್ಘಾಟನೆ, ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆ, ಕಾಂಪೌಂಡ್ ಮತ್ತು ಗೇಟಿನ ಉದ್ಘಾಟನೆ, ಅದು ಇದೇ ಗ್ರಾಮದಲ್ಲಿ ಸಾರ್ವಜನಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಆಶೀರ್ವಾದ ಮತ್ತು ಮಾರ್ಗದರ್ಶನವಂತ ನಮಗೆ ಅತ್ಯಂತ ಗೌರವಿತ ಹಿರಿಯರಾಗಿಂಥ ಗೋಪಾಲ್ ಭಟ್ರವರೇ, ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮಿತರಾದಂತಹ ನವಾಜ್ ನರಿಂಗಾನರವರೇ, ಉಪಾಧ್ಯಕ್ಷ ಅಂತ ಜ್ಯೋತಿ ಡಿಸೋಜರ್ ಅವರೇ, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂಥ ಗೌರವಂತ ಮಮತಾ DS ಗಟ್ಟೀರವರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಈ ಒಂದು ಕ್ಯಾಂಪಸ್ನಲ್ಲಿ ಬೇರೆ ಬೇರೆ ಆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ದಿವಸಕ್ಕೆ ನಾವಿತ್ತು ಬಂದಿದ್ದೇವೆ. ಬಹುಶಃ ಇವತ್ತು ಒಂದು ಮಾದರಿಯಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇವತ್ತು ನರಿಂಗಾನ ಗ್ರಾಮದಲ್ಲಿ ಇದೆ, ಅದು ಸ್ಥಾಪನೆಯಾಗಿದೆ ಹೇಳಿಕೆ ಸಂತೋಷ ಪಡ್ತೇನೆ. ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ನನ್ನ ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಾನು ಒಂದು ಬಹುಶಃ ಎಲ್ಲ ಕಾರ್ಯಕ್ರಮ ಈ ಒಂದು ಶಾಲೆ ಇನ್ನಿತರ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಮೂಲಭೂತ ಸೌಕರ್ಯ ಕೆಲವೊಮ್ಮೆ ಇರುವುದಿಲ್ಲ, ಅದು ಶಾಶ್ವತವಾಗಿ ಆಗೋದು ಇರುವುದಿಲ್ಲ. ಹಂತ ಹಂತವಾಗಿ ಸಮಾಧಾನದಿಂದ ನಾವು ಬಹುಶಃ ಇವತ್ತು ನಮ್ಮ ಅಭಿವೃದ್ಧಿ ಮಾಡ್ತಾ ಹೋದರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗೂ ಬಗೆಹರಿತದೆ. ಆದ ಕಾರಣ ಮೂಲಭೂತ ಸೌಕರ್ಯ ನಿಮ್ಮ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದರೆ 2007ರಲ್ಲಿ ನಾನು ಮೊದಲನೇ ಬಾರಿಗೆ ಈ ಒಂದು ಕ್ಷೇತ್ರಕ್ಕೆ ಶಾಸಕ ಬಂದಾಗ ಆಗಪಕ್ಕ ಹೈಸ್ಕೂಲ್ನಲ್ಲಿ ಬಹುಶಃ ಸಂತೋಷ ಇದ್ದರು, ಅವರಾಗ ಪ್ರಿನ್ಸಿಪಲ್ ಅಲ್ಲ.
ಬೇರೆ ಒಂದು ಟೀಚರ್ ಇದ್ದರು. ನನಗೆ ಇಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಸರಿ ಇಲ್ಲ, ಇಲ್ಲಿ ಟೀಚರ್ಗಳು ಕಡಿಮೆ ಇದ್ದಾರೆ, ನಾನಿಲ್ಲಿ ಬಿಟ್ಟು ಹೋಗ್ತೇನೆ, ನನಗೆ ಬೇಕಾದ ಪಾಠ ನಾನು ಮಾಡ್ತೇನೆ, ಪ್ರಾಂಶುಪಾಲರ ಜವಾಬ್ದಾರಿ ನನಗೆ ಬೇಡ ಅಂತೇಳಿ ಬಹಳ ಚರ್ಚೆ ಆಯಿತು. ಹಾಗೆ ಅವರಿಂದ ಪ್ರಾಂಶುಪಾಲರು ಅವರು ಕೊಟ್ಟ ಕಾರಣ ಬಹುಶಃ ಅದಕ್ಕೆ ಟೆಂಪರರಿ ಆಗಿ ಸಂತೋಷನಲ್ಲಿ ಪ್ರಾಂಶುಪಾಲರು ಮಾಡೋ ಒಂದು ವಿಚಾರಕ್ಕೆ ಯಾರಿಗೂ ಕೂಡ ಜವಾಬ್ದಾರಿ ಸಿಗಿಲ್ಲ. ಯಾಕೆಂದರೆ ಬರೀ ಅದೊಂದು ಕಟ್ಟಡ ಮತ್ತು ಇಲ್ಲಿ ಒಂದು 2 ಕ್ಲಾಸ್ ರೂಮ್ ಬಿಟ್ಟು ಅಲ್ಲಿ ಒಂದು 4 ಕ್ಲಾಸ್ ರೂಮ್ ಬಿಟ್ಟು ಬೇರೆ ಯಾವುದೇ ಅಲ್ಲಿ ಮೂಲಭೂತ ಸೌಕರ್ಯ ಕಡಿಮೆ ಇತ್ತು. ಮಕ್ಕಳಿದ್ದರು, ಪಾಠ ಕೂಡ ಭಾಳ ಚೆನ್ನಾಗಿತ್ತು. ನಾನು ಯಾಕೆಂತ ಹೇಳಿದೆ, ಅವತ್ತಿನ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯುತ್ತಮವಾದ ಶಿಕ್ಷಣ ನೀಡಿ ಎಲ್ಲರೂ ಕೂಡ ಅದರದೊಂದು ಪ್ರಯತ್ನ ಪಟ್ಟಿದ್ದಾರೆ. ಕೆಲವರಿಗೆ ಇದ್ದಾರೆ, ಕೆಲವರು ಹೋಗಿದ್ದಾರೆ, ಕೆಲವರು ರಿಟೈರ್ ಆಗಿದ್ದಾರೆ. ಅವನ್ನೆಲ್ಲರೂ ಕೂಡ ಇವತ್ತು ನಾವು ಸ್ಮರಿಸಲಿಕ್ಕೆ ನಾವು ಇವತ್ತು ಬಯಸ್ತೇನೆ. ಈಗ ಬಹುಶಃ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಆಗಿದೆ. ಕೆಲಸ ನಾವು ಇಲ್ಲಿ ಕಟ್ಟಡ ಕಟ್ಟಬೇಕಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ಕಟ್ಟಡ ಆಯಿತು, ಕ್ಲಾಸ್ ರೂಮ್ ಆಯಿತು, ನಮಗೆ ಡೆಸ್ಕ್ ಮತ್ತು ಬೆಂಚ್ ಮತ್ತು ಇರಲಿಲ್ಲ. ನಾವು ವಿಶಾಲಗಡೆ ಹತ್ರ ಹೇಳಿದಾಗ ಸುಮಾರು 5-6 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಎಷ್ಟು ಬೆಂಚ್ ಬೇಕು, ಎಷ್ಟು ಡೆಸ್ಕ್ ಬೇಕು ಎಲ್ಲವೂ ಕೂಡ ನಮಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ನಮಗೆ ಇಲ್ಲಿ ಕಟ್ಟಡಕ್ಕೆ ಲ್ಯಾಬ್ ಇಲ್ಲ ಅಂತ ಹೇಳಿದಾಗ ದಯಾನಂದ ಪೈ ಹತ್ರ ಕರೆದು ಹೇಳಿದಾಗ ಅವ್ರು ಲ್ಯಾಬ್ಗೆ ಹಣ ಕೊಡುವಂಥ ಕೆಲಸ ಇವತ್ತು ಆಯಿತು. ಇದೀಗ ಎಲ್ಲ ರೀತಿಯ ಸಹಕಾರ ಮುಖಾಂತರ, ಸರ್ಕಾರದ ವಿಶೇಷದ ಅನುದಾನ ಮುಖಾಂತರ ಬಹುಶಃ ನನಗೆ ರಸ್ತೆಗೆ ಬಂದಂಥ ಅನುದಾನದಲ್ಲಿ ಸುಮಾರು 3+2 5 ಕೋಟಿ ರೂಪಾಯಿಯನ್ನು ಬರೀ ನನ್ನ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜ್ಗೆ ನಾನು ಮೀಸಲಿನ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಯಾಕೆ ಹೇಗೆ ನಾವು ರಸ್ತೆ ಮತ್ತು ಇದನ್ನು ನಾವು ಡೆವಲಪ್ ಮಾಡ್ತೇವೋ ಅದರಲ್ಲಿ ಶೈಕ್ಷಣಿಕ ಕೇಂದ್ರ, ಆರೋಗ್ಯ ಕೇಂದ್ರ ಇದನ್ನು ಕೂಡ ಡೆವಲಪ್ಮೆಂಟ್ ಮಾಡೋದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯಲ್ಲಿ ನೀವೊಂದು ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಬಜೆಟ್ ಮಾಡುವಾಗ ಆ ಶಾಲೆಯ ಮೂಲಭೂತ ಸೌಕರ್ಯ ಏನಿದೆ ಕಡಿಮೆ ಆದರೂ ಕೂಡ ಚಿಂತಿಲ್ಲ, ನಿಮ್ಮಿಂದಾದಂಥ ಒಂದು ವಿಶೇಷವಾದ ಅನುದಾನವನ್ನು ನಿಮ್ಮ ಬಜೆಟ್ನಲ್ಲಿ ಈ ನಿಮ್ಮ ಊರಿನ ಶಾಲೆಯ ಅಭಿವೃದ್ಧಿಗೆ ಮೀಸಡುವಂಥ ದೊಡ್ಡ ಮಟ್ಟದ ಮನೋಭಾವ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ರೋಡ್ ಮತ್ತು ತೋಡು ಲೈಟ್ ಹಾಕಿದರೆ ಬೇಕು, ಅದು ಬೇಡ ಅಂತಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ಶಿಕ್ಷಣಕ್ಕೆ ಮಹತ್ವ ಕೊಡೋದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಮ್ಮೆಲ್ಲರ ಮುಖ್ಯ ಗುರಿ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಎಲ್ಲವೂ ಕೂಡ ಇವತ್ತು ಆಗಿದೆ, ಕಾಂಪೌಂಡ್ ಆಯಿತು, ಗೇಟ್ ಆಯಿತು, ನಿಮಗೊಂದು ಲೈಬ್ರರಿ ಮಾಡಬೇಕಂತಿದ್ದೇವೆ. ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಒಂದು ಗ್ರಂಥಾಲಯವನ್ನು ಬಹುಶಃ ಇಲ್ಲೇ ಪಕ್ಕದಲ್ಲಿ ನಾವು ಮಾಡಿಕೊಂಡು ಅದು ಪಬ್ಲಿಕ್ಕು ನಿಮ್ಗೆ ಎರಡೂ ಕೂಡ ಪ್ರಯೋಜನ ಆಗೋ ರೀತಿಯಲ್ಲಿ ನಾವು ಪರ್ಮಿಷನ್ ತಗೊಂಡು ನಾವು ಅದನ್ನು ಮಾಡ್ತೇವೆ. ಮೂರನೇದು ಬಹುಶಃ ಜವಾಬ್ದಾರಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರದು, ಶಿಕ್ಷಕ ವರ್ಗದವ್ರದ್ದು ಮತ್ತು ನಮ್ಮ ಊರವರದು. ನಾನು ಬಹುಶಃ ಇವತ್ತು ಮೆಸ್ಕಾಂನ ಅಧಿಕಾರಿಗಳನ್ನು ಕೂಡ ಇವತ್ತು 2 ಸ್ಮಾರ್ಟ್ ಕ್ಲಾಸನ್ನು ಬಹಳ ಅತ್ಯುತ್ತಮವಾಗಿ ಇವತ್ತು ಮಾಡಿದ್ದಾರೆ. ಮೆಸ್ಕಾಂನ MD ಮತ್ತು ಎಲ್ಲ ಅಧಿಕಾರಿಗಳ ಕತೆಗೆ ನಾನು ಇವತ್ತು ಸಲ್ಲಿಸ್ತೇನೆ. 2 ಸ್ಮಾರ್ಟ್ ಕ್ಲಾಸ್ ಮತ್ತು 1 ಕಾಲೇಜಿನ ಸ್ಮಾರ್ಟ್ ಕ್ಲಾಸ್, 3 ಸ್ಮಾರ್ಟ್ ಕ್ಲಾಸ್ ಈ ಒಂದು ಕ್ಯಾಂಪಸ್ನಲ್ಲಿ ಇದೆ. ಅದು ನಮಗೆ ಎಷ್ಟು ಪ್ರಯೋಜನ ಆಗ್ತದೆ ಅಂತ ಹೇಳಿದರೆ ಮುಂದಿನ, ಯಾಕೆಂತ ಹೇಳಿದರೆ ಸೆಕೆಂಡ್ PUC ಮುಗಿಸಿ ಮೇಲೆ ಬಂದಾಗ ನೀಟ್ ಕೋಚಿಂಗ್ ಪಡೆದವರು ಮಾತ್ರ ಇವತ್ತು ಮಾರ್ಕ್ ಸೀಟ್ ಸಿಗ್ತದೆ. ಗ್ರಾಮೀಣ ಮಟ್ಟದಲ್ಲಿ PUCಯಲ್ಲಿ ಮಾರ್ಕ್ ಇದ್ದರೂ ಕೂಡ CET ನೀಟಲ್ಲಿ ಮಾರ್ಕ್ ಇಲ್ಲದ ಕಡಿಮೆ ಆಗ್ತದೆ. ಕೋಚಿಂಗ್ಗೆ ಹೋಗದಾಗಿದ್ದ ಕಾರಣ ಸಮಸ್ಯೆ ಗಮನಕ್ಕೆ ತಂದಾಗ ಈ ಸಲ ಬಹುಶಃ ಸರ್ಕಾರ ಮತ್ತು ಎಜುಕೇಷನ್ ಮಿನಿಸ್ಟರ್ ಅವರು ಎಲ್ಲ ಸರ್ಕಾರಿ ಕಾಲೇಜಿನಲ್ಲಿ ಉಚಿತವಾಗಿ ನೀಟ್ ಮತ್ತು JEE ಕೋಚಿಂಗ್ ಅನ್ನು ಇವತ್ತು ಪ್ರಾರಂಭ ಮಾಡಿ ಎಲ್ಲರಿಗೂ ಕುರಿತು ಪ್ರಯೋಜನ ಕೆಲಸ ಇವತ್ತು ಆಗಿದೆ. ಅದು ಆಗಬೇಕಾದ್ರೆ ನಮಗೆ ಸ್ಮಾರ್ಟ್ ಕ್ಲಾಸ್ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಮೆಸ್ಕಾಂನ ಈ ಒಂದು ಸ್ಮಾರ್ಟ್ ಕ್ಲಾಸ್ ಬಹುಶಃ ಮುಂದಿನಲ್ಲಿ ಬಹಳಷ್ಟು ಪ್ರಯೋಜನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪಂಚಾಯತ್ನವರಿಗೆ, ಈ ಶಾಲೆಯವರಿಗೆ, ಶಾಲಾ ಸಮಿತಿಯವರಿಗೆ, ಈ ಶಾಲಾ ಸಮಿತಿಯ 3 ಕೂಡ ಅದು ಪ್ರೈಮರಿಯಿಂದ ನಮ್ಮ ಅನೀಫ್ ಇರಲಿ, ನಮ್ಮ ಹೈಸ್ಕೂಲ್ನ ಮುರಳಿ ಇರಲಿ, ಕಾಲೇಜಿನಲ್ಲಿ ಜಲೀಲ್ ಇರಲಿ, ನಾನು ನನ್ನ ಪರವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ನಾನು ನೇಮಕಾತಿ ಮಾಡಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ನನಗೆ 100ಕ್ಕೂ ಅಲ್ಲಿಂದಲ್ಲಿ ಕೂದು ಎಲ್ಲೋ ನಾನು ಅವ್ರ ಜನರಿಗೆ ಫೋನ್ ಮಾಡಿ ಅಧ್ಯಕ್ಷರಿಗೆ ಫೋನ್ ಮಾಡಿ ಕೇಳ್ತೇನೆ ಏನಾಗ್ತದೆ, ಏನಿದೆ, ಹೋಗಿ ಸಮಯ ಸರಿ ಮಾಡಿ, ಅಥವಾ ಲೋಪದೋಷ ಇದೆ ಅಥವಾ ಏನು ಆಗಬೇಕಂದೇಳಿ ಅವ್ರಿಗೆ ನನಗೆ ಮಾಹಿತಿ ಕೊಡ್ತಾ ಇರುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅವ್ರಿಗೆ ಕೂಡ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈಗ ನೀವೆಲ್ಲ ಸೇರಿ ಗ್ರಾಮ ಪಂಚಾಯತ್, ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರು, ಮುಖ್ಯ ಶಿಕ್ಷಕ ವರ್ಗದವರು ಸೇರಿ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಈಗ ನಮಗೆಲ್ಲರಿಗೂ ಕೂಡ ಮುಖ್ಯ ಶಿಕ್ಷಕರು ಕೊಟ್ಟಿದ್ದಾರೆ, ಏನು ಒಂದೊಂದು ಡ್ರ್ಯಾಗನ್ ಫ್ರೂಟ್ ಗಿಡ ಕೊಟ್ಟಿದ್ದಾರೆ. ನಮಗೂ ಕೊಡುವ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನಡುವ ಜೊತೆ ಪ್ರೋತ್ಸಾಹ, ಸಂತೋಷ. ನಿಮ್ಮ ಈ ಕ್ಯಾಂಪಸ್ನಲ್ಲಿ ಸಂಪೂರ್ಣವಾದ ಪರಿಸರವಾದ ಗ್ರೀನ್ ರೆವಲ್ಯೂಷನ್ ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಬೇಕಾದಷ್ಟು ಜಾಗ ಇದೆ, ಈಗಿಂದಲೇ ನಿಮಗೆ ಬೇಕಾದ ಗಿಡಗಳ ಫಾರೆಸ್ಟ್ ನಾವು ಬೇಕಾದ ಫ್ರೀಯಾಗಿ ನಾವು ತೆಗೆಸಿ ಕೊಡ್ತೇವೆ. ಮಕ್ಕಳ NSS ಟೀಮ್ ಇದೆ, ಪಂಚಾಯತ್ ಇದೆ, ಸೇರಿಕೊಂಡು ಲೇಬರ್ ಎಲ್ಲ ತಗೊಂಡು ಬಂದು ಕರೆಕ್ಟಾದ ಒಂದು ಡಿಸೈನ್ ಮಾಡಿ, ಯಾಕೆ ಗ್ರೌಂಡ್ ಬೇಕು ಸ್ವಲ್ಪ, ಅಲ್ಲಿ ಒಟ್ಟಾರೆ ಅಡ್ಡದಿಡ್ಡಿಯಲ್ಲ
ವೆಹಿಕಲ್ ಹೋಗಲೇಬೇಕು. ಈ ಮಧ್ಯೆ ಎಷ್ಟು ನಿಮಗೆ ಗಿಡ ಮರ ನೋಡಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಗಿಡ ಮರಗಳನ್ನು ಈ ಒಂದು ಕ್ಯಾಂಪಸ್ನಲ್ಲಿ ನಡಿಬೇಕು. ಮುಂದಿನ ವರ್ಷ ಬಂದಾಗ ಒಂದು 4-5 ವರ್ಷ ದೊಡ್ಡ ಮಟ್ಟದೊಂದು ಬದಲಾವಣೆ ಆಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ನಾನು ವಿದೇಶದಲ್ಲಿ ನೋಡಿದಾಗ ಅಲ್ಲಿ ಪ್ರತಿಯೊಂದು ಮನೆ ಮತ್ತು ಪ್ರತಿಯೊಂದು ಶಾಲೆಯ ಮೇಲೆ ಕೂಡ ಟೆರೆಸ್ನ ಮೇಲೆ ಟೆರೆಸ್ ಗಾರ್ಡನ್ ಮಾಡ್ತಾರೆ ಇದರಲ್ಲಿ. ಆದಾಗ ಆ ಒಂದು ಕಾನ್ಸೆಪ್ಟನ್ನು ಹಮ್ಮಿಕೊಳ್ಬೇಕು. ಬೇಕಾದಷ್ಟು ನಿಮಗೆ ನಾನು ನೋಡಿದೆ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ಬೇಕಾದಷ್ಟು ಟೆರೆಸ್ ಇದೆ, ಫ್ರೀಯಾಗಿ ಹುಲ್ಲೆಲ್ಲ ಬೆಳೆದಿದೆ. ಅಲ್ಲಿ ಹುಲ್ಲು ಬೆಳೆಯುವಾಗ ನಿಮ್ಗೆ ಏನು ಇದನ್ನು ಬೆಳೆಸಲಿಕ್ಕೆಪ್ಪ ನಮ್ಗೇನು ಗೊತ್ತಾಗೋದು, ಗಿಡ ಮರೆಸಲಿಕ್ಕೆ ಬೆಳೆದೇನು? ಆಟೋಮೆಟಿಕ್ ಆಗಿ ಹುಲ್ಲು ಬೆಳೆಯುವಾಗ ಗಿಡ ಮರಕ್ಕೆ ಬೆಳೆಯೋದಿಲ್ವಾ? ಆದಾಗ ನಮ್ಮ ಉಲ್ಲಲ್ದಲ್ಲಿ ಮಾಧವ್ ಅಂತ ಇದ್ದಾರೆ, ಇದರಲ್ಲಿ ಭಾಳ ಆಸಕ್ತಿ ಇದೆ ಅವ್ರಿಗಿನ್ನು ಚಾರ್ಜ್ ಕೊಡಬೇಕೆಂದಿಲ್ಲ. ಅವನು ಸೋಷಲ್ ಕೆಲಸ ಮಾಡ್ತಾನೆ, ಸ್ಥಳ ಬೇಕು. ಅವನೊಮ್ಮೆ ಕರೆಸಿ ಅವನ ಮಾಹಿತಿಯಲ್ಲಿ ಅದು ನಮ್ಮ NSSನ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಮಾಡಿ ಅವರ ಮುಖಾಂತರ ಕೆಲಸ ಮಾಡಿಸಿಕೊಂಡು ಅವರಿಗೆ ಬೇಕಾಗುವಂಥ ಸಣ್ಣ ಪುಟ್ಟ ಸಾಗಿನ ಪಂಚಾಯತಿ ಅಂತ ಸಮಯ ಕೂತ್ಕೊಂಡು ಮಾಡಿ ಒಂದು ಉತ್ತಮವಾದ ಒಂದು ವಾತಾವರಣ. ಯಾಕೆಂತ ಹೇಳಿದರೆ ನೋಡಿ, ಈ ವರ್ಷ ನೋಡಿ ಇದು ನಮ್ಮ ವಿಂಟರ್ ಸೀಸನ್, ಹೌದಾ? ಮಳೆಗಾಲ ಹೋಗಿ ಚಳಿಗಾಲ ಪ್ರಾರಂಭ ಆಗೋದಷ್ಟೇ. ಇದಕ್ಕೆ ನಮ್ಮ ಸೆಷನ್ ಕೂಡ ವಿಂಟರ್ ಸೆಷನ್ ಅಂತ ಈಗ ಹೇಳ್ತೇವೆ. ಈ ವಿಂಟರ್ ಹೋಗಿ ಈಗ ನಮಗೆ ಶೆಕೆಯಲ್ಲಿ ಈಗ ಬೆಳಿಗ್ಗೆ ಈಗ ನಿಲ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪರಿಸ್ಥಿತಿ ಈಗ ಆದರೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಇಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿ ಖಂಡಿತವಾಗಿಯೂ ಆಗ್ತದೆ ಈಗಲೀಗಾದರೆ. ಇದು ಹಿಂದೆ ಎಲ್ಲ ನಾವು ಬಹುಶಃ ಚಳಿ ಆಗ್ತಿತ್ತು ನಮಗೆ ಬೆಳಿಗ್ಗೆ ಎದ್ದಾಗ. ಈ ಒಂದು ಟೈಮ್ನಲ್ಲಿ ನಮಗೆ ಕೂಡ ಚಳಿ ಆಗುವಂಥ ವಿಚಾರ ಇತ್ತು. ಈಗ ಚಳಿ ಬಿಟ್ಟು ಅಷ್ಟು ಇವತ್ತು ಬಿಸಿಲಿನ ವಾತಾವರಣ ಇರೋದು ಭಾಳ ಆಲೋಚನೆ ಮಾಡಬೇಕಾದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪರಿಸರ ನೈಸರ್ಗಿಕ ನಾವೆಷ್ಟು ಆಲೋಚನೆ ಏನಂತ ಗೊತ್ತಿಲ್ಲ. ಒಂದು ಮದ್ದೇನು, ಆದಷ್ಟು ಗಿಡ ಮರಗಳನ್ನು ನಡೀರಿ, ಬಹುಶಃ ಕಂಪ್ಲೀಟಾಗಿ ವಾತಾವರಣ ಬದಲಾವಣೆ ಖಂಡಿತವಾಗಿಯೂ ಆಗ್ತದೆ. ಅದನ್ನು ಉದಾಹರಣೆ ಕೊಡಬೇಕಾದ್ರೆ ಭಾಳಷ್ಟು ಉದಾಹರಣೆಗಳು ಇವತ್ತು ಇದೆ. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗಬೇಕು. ಅದಕ್ಕೆ ಇನ್ನೊಂದು ವರ್ಷ ಕಾರ್ಯಕ್ರಮ ಕಾಯಬೇಕಂತಿಲ್ಲ. ಇದಾದ ತಕ್ಷಣ ಪಂಚಾಯತ್ನವರು, NSSನವರು, ಶಾಲಾ ಸಮಿತಿಯವರು ಬೇಕಾದ ಮಾಧವನನ್ನು ಕರೆಸಿ ಕೂತ್ಕೊಂಡು ಅವ್ರು ಮತ್ತೆ ಮಕ್ಕಳೇ ಮಾಡ್ತಾರೆ. ಅದು ನಾವು NSS ಅಲ್ಲಿದ್ದಾಗ ನಾವೆಲ್ಲ ಕೂಡ ಕಡೆ ರಸ್ತೆಯಲ್ಲಿ ನಮ್ಮ ಚಿಲಿಮಿ ಪಾರ್ಕ್ ಇಲ್ಲಿ ಎಲ್ಲ ಕಡೆ ಕೂಡ ಸಕ್ರಿಯವಾಗಿದ್ದೆಲ್ಲ ಕೆಲಸ ಮಾಡಿಸಿಕೊಂಡು ಇವತ್ತು ಬಂದವರು. ಈ ರೀತಿಯ ಎಲ್ಲ ವ್ಯಕ್ತಿತ್ವ ಎಲ್ಲ ವಿದ್ಯಾರ್ಥಿಗೆ ಬರೋದು ಅವಕಾಶ ಆಗಲಿ. ಎಲ್ಲ ತಾವು ಹೆತ್ತವರು ಬಂದಿದ್ದೀರಾ, ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮ್ಮೆಲ್ಲರ ಕನಸು, ಅದು ನಮ್ಮ ಕನಸಿರಲಿ, ವೇದಿಕೆಯಲ್ಲಿ ಉಪಸ್ಥಿತ ಇನ್ನಿತರ ಎಲ್ಲರ ಕನಸಿರಲಿ, ಮುಖ್ಯ ಶಿಕ್ಷಕರ ಕನಸಿರಲಿ, ಇನ್ನಿತರ ಇದಕ್ಕೆ ಸಹಕಾರ ಎಲ್ಲ ಹಿತೈಷಿಗಳ ಕನಸಿರಲಿ, ಅಥವಾ ಮಹಾಬಲೇಶ್ವರ ಭಟ್ ಯಾರಿಗೆ ಜಾಗ ಕೊಟ್ಟಿದ್ದಾರ ಅವರೆಲ್ಲ ಅವತ್ತಿನ ಕನಸು ಏನಂತ ಹೇಳಿದರೆ, ನಾವು ಮಾತ್ರ ದೊಡ್ಡ ಜನ ಆಗೋದಲ್ಲ, ನಿಮ್ಮ ಮಕ್ಕಳು ಕೂಡ ದೊಡ್ಡ ಜನ ಆಗಬೇಕು. ಅದು ನಮ್ಮ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆಲ್ಲ ಕೂಡ ದೊಡ್ಡ ಜನ ಆಗೋದಾದರೆ ದೇವರು ನಿಮ್ಮ ಮಕ್ಕಳಿಗೆ ಕೂಡ ದೊಡ್ಡ ಜನ ಆಗೋ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ಬಹುಶಃ ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನೆಲ್ಲ ಹೆತ್ತವ್ರಿಗೆ ಹೇಳುವುದಿಷ್ಟೇ, ಸರ್ಕಾರ, ಶಾಸಕರು, ಮಂತ್ರಿಗಳು, ಸಂಸದರು ಸರ್ಕಾರದ ಯೋಜನೆಯನ್ನು ನಿಮಗೆ ಸರಿಯಾಗಿ ಮುಟ್ಟಿಸ್ಬೋದು. ಸರ್ಕಾರ, ಶಾಸಕರು, ಮಂತ್ರಿಗಳು ಸರ್ಕಾರದ ಯೋಜನೆಯನ್ನು ನಿಮಗೆ ಸರಿಯಾಗಿ ಮುಟ್ಟಿಸ್ಬೋದು. ಸ್ವಲ್ಪ ಸಹಕಾರ ಆಗ್ಬೋದು. ನೀವು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರಾ, ನಮಕ್ಕಿಂತ ಜಾಸ್ತಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋದಾದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಬಗೆಹರಿಸ್ತಾರೆ ಹೊರತು ಎಲ್ಲ ಸಮಸ್ಯೆ ಬೇರೆ ಯಾರಿಗೂ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಆ ಮಕ್ಕಳ ಶಿಕ್ಷಣಕ್ಕೆ ಮತ್ತಷ್ಟು ಆ ಉತ್ತೇಜನ ಪ್ರೋತ್ಸಾಹ ಕೊಡೋ ಕೆಲಸ ಮಾಡಿ, ಇಲ್ಲಿಯ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಸಂಪೂರ್ಣವಾದ ಸಹಕಾರ ಮಾಡಿ ನಿಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಜೆಯಾಗಿ ಈ ದೇಶ ಸಂಪತ್ತಾಗಿ ಮಾಡ್ಕೊಳ್ಳೋ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿಕೊಳ್ತಾ, ಇನ್ನು ಮುಂದಕ್ಕೂ ಅಗತ್ಯ ಬಿದ್ದಲ್ಲಿ ಈ ಒಂದು ಕ್ಯಾಂಪಸ್, ಹಾಗೆ ನೀವೀಗ ಓಲ್ಡ್ ಬಿಲ್ಡಿಂಗ್, ಹೈಸ್ಕೂಲ್ ಓಲ್ಡ್ ಬಿಲ್ಡಿಂಗ್ ಇದೆ, ನೂತನವಾಗಿ ಮಾಡಬೇಕು. ಮಮತಾ ಗಟ್ಟಿಯವರಿಗೆ ಭಾವನಾತ್ಮಕ ಒಂದು ದೊಡ್ಡ ಮಟ್ಟ ಸಂಬಂಧ, ಯಾಕೆ ಅವರು ತಂದೆಯವರು ಕಟ್ಟಿದಂಥ ಕಟ್ಟಡದೆ, ಅದಕ್ಕೆ ಅದನ್ನು ಕೆಳಗೆ ಹಾಕ್ಲಿಕ್ಕೆ ಅವರು ಬಿಡುವುದಿಲ್ಲ, ರಿಪೇರಿ ಮಾಡ್ತಾ ಇರೋದು ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಬಹುಶಃ ಚರ್ಚೆ ಮಾಡಿಕೊಂಡು ಅದಕ್ಕೆ ನಾವು ಬೇಕಾಗುವಂತಹ ಯಾಕೆಂದರೆ ಇಲ್ಲಿ ಅಂದಿನ ಕಾಲ ಮಹಾಬಲೇಶ್ವರ ಭಟ್ ಇರಲಿ, ಸಂಜು ಗಟ್ಟಿರಲಿ, ಪದ್ಮನಾಭನ ಅರಿಂಗಾನ ಇರಲಿ, ಮತ್ತು ನಮ್ಮ ಇನ್ನಿತರ ಭಾಳಷ್ಟು ಜನ ಇಲ್ಲಿ ಅವರು ಹಿರಿಯ ಕಿರಿಯರು ಎಲ್ಲರೂ ಕೂಡ ಇದ್ದಾರೆ. ಅವ್ರು ಯಾರು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮಹಾಬಲೇಶ್ವರ ಭಟ್ ಅವ್ರ ಕುಟುಂಬ ಸರ್ ಫೋನ್ ಮಾಡಿದರು, ಆ ದ್ವಾರ ಆಗುವಾಗ ಹೆಸರೇನು ಹಾಕ್ಬೋದು ಅಂತೇಳಿ. ನಂದೇನು ಅಭ್ಯಂತರ ಇಲ್ಲ, ನೀವು ಅರ್ಜಿ ಕೊಡಿ ಶಾಲಾ ಸಮಿತಿಗೆ, ಮೀಟಿಂಗಲ್ಲಿ ಕೂತ್ಕೊಂಡು ಬಹುಶಃ ಅದರ ಬಗ್ಗೆ ನೀವು ಚರ್ಚೆ ಮಾಡಿದ ಕೂಡ ಅನ್ನೋದನ್ನು ಹೇಳಿದ್ದೇನೆ. ನನ್ನ ಸಲಹೆ ನಿಮಗೆ ಭಾಳಷ್ಟು ಕಟ್ಟಡ ಇದೆ. ಒಂದೊಂದು ಕಟ್ಟಡಕ್ಕೆ ಯಾರೆಲ್ಲ ಅವತ್ತು ಕೊಟ್ಟಿದ್ದಾರೆ ಆ ಒಬ್ಬೊಬ್ಬರು ಹಿರಿಯರ ಹೆಸರು ಅಂತ ಇವತ್ತು ಇಟ್ಟರದು ಬೆಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಸಣ್ಣ ಮಕ್ಕಳು ಇದ್ಯಾರು ಅದ್ಯಾರು ಕೇಳುವಾಗ ಅದಕ್ಕೊಂದು ಇತಿಹಾಸ ಬರ್ತದೆ. ಆವಾಗ ಬಹುಶಃ ಅವ್ರು ಕೊಟ್ಟವ್ರು ಇವರಿಗೆ ನಾಳೆ ಮನಸ್ಸಾಗ್ತದೆ, ನಾನು ಕೊಟ್ಟರು ಕೂಡ ನನ್ನನ್ನು ಕೂಡ ನೆನಪಿಸಿಕೊಳ್ಳೋದು ಏನಾದೊಂದು
ಬರ್ತದೆ. ಅದು ನೀವು ಮೀಟಿಂಗಲ್ಲಿ ಕೂತ್ಕೊಂಡು ನೀವು ಡಿಸಿಷನ್ ನಿಮಗೆ ಬಿಟ್ಟಂಥ ವಿಚಾರ, ಅದನ್ನು ನೀವು ತಗೊಳ್ಳುವಂಥ ಕೆಲಸ ನಿಮ್ಮೆಲ್ಲಿಂದ ಆಗಲಿ. ಬಸ್ಸಿಗೆ ಸಂಬಂಧಪಟ್ಟಾಗೆ ಮಕ್ಕಳಿಗಿಂತ ಟೀಚರ್ ಆಗಲಿ ಬಲ ಅಗತ್ಯ ಅಂತ ಬಲ ಚೆನ್ನಾಗಿ ನನಗೆ ಅದು ಗೊತ್ತಿರಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಮಕ್ಕಳೆಲ್ಲ ಹತ್ತಿರದವರು ಬರೋರು, ಅವ್ರು ನಡ್ಕೊಂಡು ಬಸ್ಸಲ್ಲಿ ಅದರಲ್ಲೆಲ್ಲ ಬರ್ತಾರೆ, ದೂರದಿಂದ ಬರುವವರೇ ಟೀಚರ್ಗಳು ಜಾಸ್ತಿ ಬರೋರು. ಸೊ ನಿಮ್ಮ ಸಮಸ್ಯೆ ನನಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಮುಂಚೆ ಸರ್ಕಾರಿ ಬಸ್ ಇರಲಿಲ್ಲ, ಈಗ ಸರ್ಕಾರಿ ಬಂದಿದೆ. ಈಗ ಅಡಿಷನಲ್ ಸರ್ಕಾರಿ 2 ಟ್ರಿಪ್ ಕೇಳಿದ್ದಾರೆ ಪ್ರಾಂಶುಪಾಲರು ನಿಮ್ಮ ಪರವಾಗಿ ಮತ್ತು ಮಕ್ಕಳ ಪರವಾಗಿ. ಅದನ್ನು ನಾನು ಬಹುಶಃ ಮಾತಾಡಿಕೋ ನನಗೆ ಅಧ್ಯಕ್ಷ ಮತ್ತು ಇವರಿಗೆ ಬಿಟ್ಟಿದ್ದೇನೆ. ನಾನು ನಮ್ಮ KSRTC ಹೇಳ್ತೇನೆ, ಹೆಚ್ಚುವರಿಯಾಗಿ ಮಾಡುವಂಥ ಎಲ್ಲ ಕೆಲಸ ನಾವು ಖಂಡಿತವಾಗಿ ನದಿ ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಾನು ನಿಮಗೆಲ್ಲ, ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಟೀಚರ್ಗಳನ್ನು ಟೆನ್ಷನ್ ಮಾಡಲಿಕ್ಕೆ ಬಿಡಬಾರ್ದಂತೆ. ಟೀಚರ್ ಮತ್ತು ಮಾಸ್ಟರ್ಗಳು ನೆಗಡಿಕೊಂಡು ಕ್ಯಾಂಪಸ್ ಬಂದರೆ ಮಕ್ಕಳು ಇವರು ನೋಡಿ ನೆಗಡಿಕೊಂಡು ಕ್ಯಾಂಪಸ್ ಒಂದು ಉತ್ತಮ ರೀತಿಯಿಂದ ಇರ್ತದೆ. ಏನಾದರೂ ನಮ್ಮ ಗ್ರಾಚಾರಕ್ಕೆ ಟೀಚರ್ ಟೆನ್ಷನಲ್ಲಿ ಕ್ಲಾಸ್ ರೂಮ್ ಒಳಗಡೆ ಬಂದರೆ ಇವರ ಮುಖ ನೋಡಿ ಮಕ್ಕಳು ಕೂಡ ಟೆನ್ಷನ್ ಆಗಿ ಕಲಿಯೋರು ಕೂಡ ಕಲಿಯೋದಂಥ ಪರಿಸ್ಥಿತಿ ಆಗ್ತದೆ. ಆದರೆ ಟೀಚರ್ಗಳ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಶಾಲ್ವೆ ಸಮಿತಿ ಅಧ್ಯಕ್ಷರು, ಸದಸ್ಯರುಗಳು, ನಮ್ಮ ಜನಪ್ರತಿನಿಧಿಗಳು ನಮ್ಮೆಲ್ಲ ಪ್ರಥಮವಾದ ಜವಾಬ್ದಾರಿ. ಅದರಲ್ಲಿ ಬಸ್ ಒದಗಿಸಿಕೊಡೋದು ಕೂಡ ಒಂದು ಜವಾಬ್ದಾರಿ. ಅದಕ್ಕಾಗಿ ಬಹುಶಃ ಅದನ್ನು ನಾನು ಕೂತ್ಕೊಂಡು ಚರ್ಚೆ ಮಾಡಿ ಸಂಬಂಧ ಅಧಿಕಾರಿಗಳಿಗೆ ಮಾತಾಡಿ ಬಹುಶಃ ನಾನು ಖಂಡಿತವಾಗಿ ಅದನ್ನು ಅನುಷ್ಠಾನ ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಬಹುಶಃ ಈ ಒಂದು ನಿಮ್ಮ ಪರಿಸರಕ್ಕೆ ಒಂದು ಡಿಸೈನ್ ಮಾಡಿ, ಯಾಕೆ ಗಿಡ ನೆಡಲಿಕ್ಕೆ, ಆ ಗಿಡ ನೆಡುವಾಗ ಕಬಡ್ಡಿ ಕೋರ್ಟ್ಗೆ ಅದಕ್ಕೆ ಸೀಮಿತವಾಗಿ ಒಂದು ವಾಲಿಬಾಲ್ ಕೋರ್ಟಿಗೆ ಅಥವಾ ಥ್ರೋಬಾಲ್ ಕೋರ್ಟು ಈ ಗ್ರೌಂಡನ್ನು ಡಿವೈಡ್ ಮಾಡೋದೇ ನಿಮ್ಮ ಆ ಗಾರ್ಡನ್ ಇದರಲ್ಲಿ ನೀವು ಅಷ್ಟು ಮಾಡಿ ಆ ಗ್ರೌಂಡನ್ನು ಡೆವಲಪ್ ಮಾಡಲಿಕ್ಕೆ ನಾನು ವಿಶೇಷವಾದ ಅನುದಾನ ಖಂಡಿತವಾಗಿ ಇಡ್ತೇನೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ, ಬಹುಶಃ ಬೇರೆ ಬೇರೆ ಶಾಲೆ ಕಾಲೇಜು ನಮ್ಮ ಸೆಷನ್ ನೋಡಲಿಕ್ಕೆ ಬರ್ತಿದ್ದಾರೆ. ನಿಮ್ಮವ್ರಿಗೆ ಏನಾಗಿದೆ ನಿಮಗೆ ಗೊತ್ತಿಲ್ಲ, ಏನಾಗ್ತದೆ ಅಂತೇಳಿ. ಆಯ್ತು, ನೀವೆಲ್ಲ ದಿವಸಕ್ಕೊಮ್ಮೆ ಬರ್ತೀರಿ ಬೆಂಗಳೂರಿಗೆ ಮತ್ತು ಬೆಳಗಾವಿಗೆ, ಮಕ್ಕಳನ್ನ ಯಾಕೆ ಕರ್ಕೊಂಡು ಬರೋದಿಲ್ಲ ಅಂತ ನನಗೆ ಆಲೋಚನೆ ಆಗೋದಿಲ್ಲ. ಅದಕ್ಕೆ ಈ ಗ್ರಾಮೀಣ ಮಕ್ಕಳು ಕೂಡ ಬರೀ ಅಸೆಂಬ್ಲಿ ಅಂತಲ್ಲ, ವಿಧಾನಸೌಧ ನೋಡಬೇಕು, ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು, ಅವ್ರಿಗೊಂದು ಎಕ್ಸ್ಪೋಷರ್ ಬರಬೇಕು, ಆತ್ಮವಿಶ್ವಾಸ ಬೆಳಗಬೇಕು. ಆ ಒಂದು ನೀವು ಕೂತ್ಕೊಂಡು ಈ ವರ್ಷದ ಅಧಿವೇಶನ ಆಗುವ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಭಾಗವಹಿಸುವಂಥ ಮನೋಭಾವನೆ ಎಲ್ಲರೂ ಹಮ್ಮಿಕೊಂಡು ಯಾರಿಗೆ ಇಚ್ಛೆ ಇದೆ ಅವರಿಗೆ. ಆದ ಕಾರಣ ನೀವೆಲ್ಲ ಅದನ್ನು ಅಲ್ಲಿಗೆ ಬರಬೇಕಂತ ನಿಮ್ಮನ್ನು ಇನ್ವೈಟ್ ಮಾಡಿ ಬಹುಶಃ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯ ಏಳಿಗೆ ಹಾಗೂ ಅಭಿವೃದ್ಧಿಗೆ ಕಾರಣಕರ್ತರಾದಂತಹ ಹಾಗೆ ನಮ್ಮ ಶಾಲೆ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ UT ಖಾದರ್ ಸರ್ ಇವರಿಗೆ ನಮ್ಮ ಎಲ್ಲರ ಪ್ರೀತಿಯ ದ್ಯೋತಕವಾದಂತಹ ಸಣ್ಣ ಸನ್ಮಾನ ಕಾರ್ಯಕ್ರಮ, ಇದನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. 2 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿಕೊಟ್ಟು ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕಾರಣಕರ್ತರಾದಂತಹ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಮುಂದಿನ ರಾಜಕೀಯ ಜೀವನವು ಸುಗಮವಾಗಲಿ ಎಂದು ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಹಾರೈಸುತ್ತೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ. ಶ್ರೀಯುತ ನಾರಾಯಣ್ ಸರ್, ಅದೇ ರೀತಿ ಶ್ರೀ ವಸಂತ್ ಕೆ ಸರ್ ಹಾಗೆ ಶ್ರೀಮತಿ ಜ್ಯೋತಿಕಲಾ ಮೇಡಮ್ ಇವರಿಗೆ ಈಗ ಸನ್ಮಾನ ನಡೆಯಲಿಕ್ಕಿದೆ. ದಯಮಾಡಿ ಸನ್ಮಾನಿತರು ವೇದಿಕೆಯ ಮೇಲೆ ಬರಬೇಕು. ಕೋಡಿ ಗ್ರಾಮದಲ್ಲಿ ಜನಿಸಿದ ಶ್ರೀಯುತರು ನಮ್ಮದೇ ವಿದ್ಯಾಸಂಸ್ಥೆ ಅಂದರೆ KPS ಮಾಂಟೆ ಪದವು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದವರು. ನಂತರ ಶಿಕ್ಷಣ ವೃತ್ತಿಯನ್ನು ಕುದ್ರಡ್ಕ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಿಸಿ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ನಂತರ ಪಾಣೆಲೆಬರಿಕೆ ಶಾಲೆಯಲ್ಲಿ 10 ವರ್ಷ ಪ್ರಭಾರ ಶಿಕ್ಷಕರಾಗಿ ಸೇವೆಗೈದ ನಂತರ KPS ಮಾಂಟೆ ಪದವು ಶಾಲೆಗೆ ಬಂದು 11 ವರ್ಷ ಸೇವೆ ಸಲ್ಲಿಸಿರುತ್ತೀರಿ.
ತಾನು ಕಲಿತ ಶಾಲೆಯಲ್ಲಿಯೇ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಅದೇ ಶಾಲೆಯಲ್ಲಿ ನಿವೃತ್ತಿಯಾಗುವ ಸೌಭಾಗ್ಯ ಹೊಂದಿರುತ್ತೀರಿ. ಇದಲ್ಲದೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ತಮಗೆ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ ಸರ್. ಸಹಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸುಮಾರು 10 ವರ್ಷಗಳ ಕಾಲ ನೂರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಅರಿವನ್ನು ನೀಡಿ 31/8/2024 ಸೇವೆಯಿಂದ ನಿವೃತ್ತಿಗೊಂಡಿರುತ್ತಾರೆ. ಇವರಿಗೆ KPS ಮೊಂಟೆಪದವು ಶಾಲಾ ವತಿಯಿಂದ ಗೌರವ ಸ್ವೀಕಾರ. ಗೌರವ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಗಣ್ಯಾತಿಥಿಗಳಿಗೆ ಅಭಿನಂದನೆಗಳು. ಮುಂದೆ ಪ್ರಾಥಮಿಕ ವಿಭಾಗ ಇಲ್ಲಿ ಸುಮಾರು 9 ವರ್ಷಗಳ ಕಾಲ ಸಹಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ 1/12/2021 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಸಬಾ ಬೆಂಗ್ರೆ ಇಲ್ಲಿಗೆ ವರ್ಗಾವಣೆಗೊಂಡು ತಮ್ಮ ಸೇವೆಯನ್ನು ಅಲ್ಲಿ ಮುಂದುವರಿಸಿರುತ್ತಾರೆ. 31/10/2014 ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿರುತ್ತಾರೆ. ಇವರಿಗೆ KPS ಮೊಂಟೆಪದವು ಸಂಸ್ಥೆಯಿಂದ ಗೌರವ ಸ್ವೀಕಾರ. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಗಣ್ಯಾತಿಥಿಗಳಿಗೆ ಅಭಿನಂದನೆಗಳು. ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀ ನಾರಾಯಣ್ ಕೆ ಸರ್ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿ. ಇವರು 1986ರಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆಗೆ ಸೇರಿದರು. ಇವರು ಮಂಗಳೂರಿನ ಕಾವೂರು, ಮೊಂಟೆಪದವು, ಪಾಪೆಮಚಲು, ಹಿರಿದೇವಪಳ್ಳಿಗೆ ಈ ಪ್ರೌಢಶಾಲೆಗಳಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. 1995ರಿಂದ 2005ರವರೆಗೆ 10 ವರ್ಷಗಳ ಕಾಲ ಮೊಂಟೆಪದವು ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 200ರಿಂದ 525ಕ್ಕೆ ಏರಿಕೆಯಾಗಿರುವುದು ಗಮನಾರ್ಹ. ಈ ಅವಧಿಯಲ್ಲಿ 2 ಬಾರಿ 100% ಫಲಿತಾಂಶ ಶಾಲೆ ಪಡೆದಿರುತ್ತದೆ. 100% ಫಲಿತಾಂಶ ಪಡೆದ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ನೀಡುವ ₹3 ಲಕ್ಷ ಅನುದಾನವನ್ನು ಈ ಸಮಯದಲ್ಲಿ ಪಡೆದಿರುತ್ತಾರೆ. 2014ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಇವರು ಮುಂಬಡ್ತಿ ಪಡೆದು ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ಕಳಕಳಿಯ ವಿನಂತಿ. ಮತ್ತೆ ಅಲ್ಲ ಲಾಸ್ಟಿಗೆ ಮಕ್ಕಳು ಮತ್ತೆಯಾ ಈಗ ಇವರದು ಇದ್ರೆ ಈಗ ಅಲ್ಲ. ಸನ್ಮಾನಿಸಿದಂತಹ ಗಣ್ಯರೆಲ್ಲರಿಗೂ ಕೂಡ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಸನ್ಮಾನ ಕಾರ್ಯಕ್ರಮ. ಅವರು ದಯವಿಟ್ಟು
ಈಗ ಡ್ರಾಯಿಂಗ್ ಎಕ್ಸಾಮ್ ಹೋಗ್ಲಿಕ್ಕೆ ಉಂಟು, ಆದರೆ ಅವಳನ್ನು ಕಳಿಸಿಬಿಡುವ ಹುಡುಗಿ NMS ಪರೀಕ್ಷೆ ಟಾಪರ್ ಅವರು, ಆಯಿತಾ? ನೆಕ್ಸ್ಟ್ ಈಗ ಡ್ರಾಯಿಂಗ್ ಎಕ್ಸಾಮಿಗೆ ಸೂರಜ್ ಸ್ಟುಡಿಯೋ ಹೋಗ್ಬೇಕು ಮುಡಿಬೇಕು, ಅವ್ರು ಕಾಯ್ತಾ ಇದ್ದಾರೆ. ಯಾರು ಆಯ್ತು. ಸನ್ಮಾನಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇದೀಗ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಯ ಉಪನಿರ್ದೇಶಕರಾಗಿರುವ ಸಿ ಜಯಣ್ಣ ಸರ್ ಇವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೃಷ್ಟಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನು ತರಿಸುವಂತಹ ದೂರದೃಷ್ಟಿಯನ್ನು ಹೊಂದಿರುತ್ತಾರೆ ಶ್ರೀಯುತರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುವಲ್ಲಿ ಕಾರಣೀಕರ್ತರಾಗಿರುತ್ತಾರೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತರಿಗೆ ಅಭಿನಂದನೆಗಳು ಹಾಗೂ ಸನ್ಮಾನಿಸಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ವ್ಯಕ್ತಿ NMS ಸ್ಕಾಲರ್ಶಿಪ್ ಪಡೆದಂತಹ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ಸಿಂಚನ ಇಲ್ಲಿ ತೆರಗಡೆ ಹೊಂದಿ ವಾರ್ಷಿಕ ₹12,000 ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ಇವರಿಗೆ ವೇದಿಕೆ ಮೇಲಿರುವ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿ. ಪ್ರೋತ್ಸಾಹಿಸಬೇಕಾಗಿ ವಿನಂತಿ. NMMS-ನಂತಹ ಕ್ಲಿಷ್ಟಕರ ಪರೀಕ್ಷೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿನಿ ಇನ್ನಿತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಆಸಿಫ್ ಸರ್ ಕೀನ್ಯಾ ಇವರಿಂದ ಕರಾಟೆ ತರಬೇತಿಯನ್ನು ಪಡೆದಿರುತ್ತಾನೆ. ತನ್ನ 3ನೇ ವಯಸ್ಸಿನಲ್ಲಿಯೇ ಟೈಕಾಂಡೋ ತರಬೇತಿಗೆ ಸೇರಿದ್ದು 2022ರಲ್ಲಿ ಸ್ಪೀಡ್ ಕಿಕ್ಕಿಂಗ್ ಟೈಕಾಂಡೋ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿರುತ್ತಾನೆ ಮತ್ತು ಸ್ಪೀಡ್ ಕಿಕ್ಕಿಂಗ್ನಲ್ಲಿ ಸಿಲ್ವರ್ ಮೆಡಲ್ ಪಡೆದಿರುತ್ತಾನೆ. ತುಳುನಾಡ ಟೈಕಾಂಡೋ ಚಾಂಪಿಯನ್ಶಿಪ್ನಲ್ಲಿ ಬ್ರೌನ್ಸ್ ಮೆಡಲ್ ಪಡೆದಿರುತ್ತಾನೆ. ಇವನ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಹಾಗೂ ಇಂತಹ ಸಾಧನೆ ಇನ್ನಷ್ಟು ಮಕ್ಕಳಿಗೆ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇವೆ. ಮೊಹಮ್ಮದ್ ರಹೀನ್ ಸ್ವಾಲಿಹ್, ನಿನಗೆ ಅಭಿನಂದನೆಗಳು. ಹೈದರ್ ಅಲಿ ಹಸನ್ ಅತ್ಯಂತ ಕ್ರಿಯಾಶೀಲ ವಿದ್ಯಾರ್ಥಿಯಾಗಿರುತ್ತಾರೆ. ನೇರ ನುಡಿಯುವೆ, ದಿಟ್ಟ ಹೆಜ್ಜೆಯ ನಿಡುವೆ, ಇಟ್ಟ ಹೆಜ್ಜೆಯ ಹಿಂದಿಡದೆ ಸಾಧನೆಯ ಹಾದಿಯಲ್ಲಿ ನಾ ಮುನ್ನುಗ್ಗುವೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಬಯಸುತ್ತೇವೆ. ಶ್ರೀಯುತ ಮೊಹಮ್ಮದ್ ನವಾಜ್ ಕಲ್ಲರಕೋಡಿ ತೆಲಂಗಾಣ ಯುವಕ ಮಂಡಲ ಇದರ ನೇತೃತ್ವ ವಹಿಸಿರುವಂತಹ ಶ್ರೀಯುತ ಮುರಳೀಧರ್ ಶೆಟ್ಟಿ ಮೋರ್ಲಾ. ಯುವಕ ಮಂಡಲ ಸದಸ್ಯರು, ಎಲ್ಲ ವೇದಿಕೆ, ಲಕ್ಷ್ಮಣ್, ಜೋಸೆಫ್, ರೋಮಿ, ಸೇಕಬ್ಬ ಸರ್ ಬನ್ನಿ. ಯುವಕ ಮಂಡಲ ಸದರಿ ಸಂಸ್ಥೆಯು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತದೆ. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಯುವಕ ಮಂಡಲದ ಮುಂದಿನ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇವೆ.
ಸಹಾಯಕ ನಿರ್ವಾಹಕ ಅಭಿಯಂತರರು ಮುಂದೆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೆಪಿಎಸ್ ಕಟ್ಟಡದ ಕಾಂಟ್ರಾಕ್ಟರ್ ಶ್ರೀ ಅಕ್ಷಯ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕೊಟ್ಟವರಿದ್ದಾರೆ. ಸರ್ಕಾರದ ವತಿಯಿಂದ ಸರ್ಕಾರದ ಯೋಜನೆಗಳು ಬಂದಂಥ ಸಂದರ್ಭಗಳಲ್ಲಿ ಇಲಾಖೆಯ PWD ಇಲಾಖೆಯ ಅಧಿಕಾರಿಗಳಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರು, ವೈಸ್ ಪ್ರಿನ್ಸಿಪಾಲ್, ಕಾಲೇಜು ವಿಭಾಗದ ಪ್ರಾಂಶುಪಾಲರು, ಕಾಲೇಜು ಅಭಿವೃದ್ಧಿ ಸಮಿತಿ ಅದರ 3 ಮುಖ್ಯಸ್ಥರುಗಳು, ಇವರೆಲ್ಲರ ಪರವಾಗಿ, ಇಲಾಖೆಯ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿಯ 3 ಸಂಸ್ಥೆಗಳ ಪರವಾಗಿ, 3 ಸಂಸ್ಥೆಗಳ ಮುಖ್ಯೋಪಾಧ್ಯಾಯರು, ವೈಸ್ ಪ್ರಿನ್ಸಿಪಾಲ್ರ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ನಮ್ಮೆಲ್ಲರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅವರನ್ನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವಾಜ್ ನರ್ಗಾನ್ ಇವರನ್ನ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇನೆ. ಸರ್, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ನಮ್ಮ ಸಂಸ್ಥೆಗೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ನೀಡಿರುತ್ತಾರೆ. ಸಹಕಾರ ಮನೋಭಾವನೆಯನ್ನು ಹೊಂದಿರುವ ಉತ್ತಮ ವ್ಯಕ್ತಿತ್ವದ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇದು ನಮಗೆಲ್ಲರಿಗೂ ಸಂತಸದ ಕ್ಷಣ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವವರೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಸನ್ಮಾನಿತರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನಿತರು ಹಾಗೂ ಸನ್ಮಾನಿಸಿದವರು ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ರಾದವರು ಮೆಸ್ಕಾಂ ಮಂಗಳೂರು ಇದರ ಅಧಿಕಾರಿಗಳು ಶ್ರೀಯುತ ಪ್ರಭಾತ್ ಎಂ ಜೋಶಿ, ಮೆಸ್ಕಾಂ ಇದರ ಕಂಪನಿ ಸೆಕ್ರೆಟರಿ, ಅದೇ ರೀತಿ ಮೆಸ್ಕಾಂನ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿರುವಂತಹ ಶ್ರೀ ಮೌರಿಸ್ ಡಿಸೋಜಾ, ಅದೇ ರೀತಿ ಮೆಸ್ಕಾಂನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರುವಂತಹ ಇಂಟರ್ನಲ್ ಆಡಿಟ್ ಆಗಿರುವಂತಹ ಶ್ರೀಯುತ ಹರೀಶ್ ಚಂದ್ರ, ಇವರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಗಣ್ಯರು ಇವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸುತ್ತಾ ಸುಮಾರು 3.5 ಲಕ್ಷ ರೂಪಾಯಿಯಷ್ಟು ಮೊಬಲಗನ್ನು ನಮಗೆ ಒದಗಿಸಿ ನಮ್ಮ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ 2 ಕ್ಲಾಸ್ ರೂಮ್ಗಳನ್ನು ಒದಗಿಸಿರುವಂತಹ ಶ್ರೀಯುತರಿಗೆ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ವೃತ್ತಿ ಜೀವನಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಮಾತ್ರ ಅಲ್ಲ, ಅವರಿಗೊಂದು ಹೇಳಿ ಬಿಡುವಲ್ಲ. ಧನ್ಯವಾದ ಹೇಳಿ. ಜಲೀಲ್ ಅವರೆಂತವರು? ಜಲೀಲ್ ಅವರು ಯಾರು?
ಆಗ ಬಿಡುಗಡೆ ಇದರಲ್ಲಿ ಬಂದು ಇದು ವಿದ್ಯಾರ್ಥಿಯೂ ಹೌದು. ಶ್ರೀಯುತರು ನಮ್ಮ ಕಾಲೇಜಿನ ಎಲ್ಲ ಸಭೆ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಸದಾ ಸ್ಫೂರ್ತಿದಾಯಕ ಮಾತುಗಳ ಮೂಲಕ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಾ ಬಂದಿರುವ ಇವರು ಉತ್ತಮ ವಾಗ್ಮಿಯೂ ಹೌದು. ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಔದ್ಯೋಗಿಕ ಹಾಗೂ ರಾಜಕೀಯ ಕ್ಷೇತ್ರ ಎರಡರಲ್ಲೂ ಸಕ್ರಿಯವಾಗಿ ಭಾಗಿಯಾಗಿರುತ್ತಾರೆ. ಇದರ ಜೊತೆಗೆ ನಮ್ಮ ಸಂಸ್ಥೆಯ ಏಳಿಗೆಯ ಬಗ್ಗೆ ದೂರದೃಷ್ಟಿಯನ್ನು ಇಟ್ಟುಕೊಂಡವರು. ಶ್ರೀಯುತರು ಇದೀಗ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರಿಗೆ ಅಭಿನಂದನೆಗಳು ಹಾಗೂ ಕ್ರಮ ಇದೀಗ ಮುಂದುವರಿಯಲಿದೆ. ಕಾಲೇಜು ವಿಭಾಗದ ವಿದ್ಯಾರ್ಥಿಗಳಿಗೆ ಪುರಸ್ಕಾರದ ವಿತರಣೆಯಾಗಲಿದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಹತ್ತಿರ ಬಂದು ಸಿದ್ಧರಿರಬೇಕಾಗಿ ವಿನಂತಿ. ಸ್ಕೂಲ್ ಮಂಟೆಪದು ಈ ವಿದ್ಯಾಸಂಸ್ಥೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಉದ್ಘಾಟನಾ ಕಾರ್ಯಕ್ರಮವನ್ನು ಅಲಂಕರಿಸಿ ಈಗಾಗಲೇ ನಿರ್ಗಮಿಸಿದಂತಹ ನಮ್ಮ ಸಭಾಪತಿಯವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮೊದಲಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅಂದರೆ ಉಪ ಪ್ರಾಚಾರ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ನೇಮಕ ಆಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಮಂಜುಳಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸುಂದರವಾದಂಥ ಕಾರ್ಯಕ್ರಮದ ಅಡಿಯಲ್ಲಿ ನನ್ನನ್ನು ಕರೆದು ನನ್ನನ್ನು ಸನ್ಮಾನಿಸಿದಂಥ ಈ ವಿದ್ಯಾಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವರು ಅಂದರೆ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು 1995 ಆಗಸ್ಟ್ 31ರಿಂದ 2005 ಜೂನ್ 1ನೇ ತಾರೀಕುವರೆಗೆ ಇಲ್ಲಿ ಸಹಶಿಕ್ಷಕನಾಗಿ 8 ವರ್ಷಗಳ ಅವಧಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಪ್ರೌಢಶಾಲೆ ಮಂಟೆಪದವು ಈ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕ ನಿಷ್ಠ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಗೌರವ ನಮಗಿದೆ. ಈ ನಿಟ್ಟಿನಲ್ಲಿ ಈ ದಿನ ನನ್ನನ್ನು ಇಲ್ಲಿ ಸನ್ಮಾನಿಸಿ ಗೌರವಿಸಿದ್ದೀರಾ, ನಿಮಗಿದು ಪ್ರೀತಿಪೂರ್ವಕ ಅಭಿನಂದನೆಗಳು. ಈ ವಿದ್ಯಾಸಂಸ್ಥೆಯಲ್ಲಿ ನನ್ನ ಎಲ್ಲ ವಿದ್ಯಾರ್ಥಿಗಳು ಈಗ ಜನಪ್ರತಿನಿಧಿಗಳಾಗಿ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಗೌರವಾನ್ವಿತ ಜಲೀಲ್ ಸರ್ ಅವರು ನನ್ನ ಏನು ಅಂತ ಹೇಳಿದರೆ, ನಾನು ಮುಖ್ಯ ಶಿಕ್ಷಕನಾಗಿದ್ದಾಗ ನನಗೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಆ ಸಮಯದಲ್ಲಿ 10-20 ವರ್ಷಗಳ ಹಿಂದೆ ಅವರು ನನಗೆ ಪರಿಚಿತರು. ನನ್ನ ಮೇಲೆ ಪ್ರೀತಿ ಇಟ್ಟು ಸಲಹೆ ಕೊಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಕಾರಣೀಭೂತರಾದವರು. ಅದೇ ಸಂದರ್ಭದಲ್ಲಿ ಈ ಹಿಂದಿನ ನನ್ನ ಗೌರವಾನ್ವಿತ ಅವರು ಇವತ್ತು ಇಲ್ಲ, ಆದರೆ ಅವರನ್ನು ನೆನಪಿಸುವಂಥದ್ದು ನಮ್ಮ ಕರ್ತವ್ಯ. ನಮ್ಮ ಸರ್ಕುಡಿಯಲ್ ಮಹಾಬಲೇಶ್ವರ ಭಟ್ ಈ ಸಂಸ್ಥೆಗೆ ಸ್ಥಳದಾನಿ, ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಗೌರವಾನ್ವಿತರು. ಅದೇ ರೀತಿಯಲ್ಲಿ ಅವರ ಸಹೋದರ ಗೋಪಾಲ್ ಭಟ್ ಎಡಂಬಳೆಯವರು, ಅದೇ ರೀತಿಯಲ್ಲಿ ಸಂಜೀವ ಗಟ್ಟಿ, ಎನ್ ಇಬ್ರಾಹಿಂ, ಪದ್ಮನಾಭ ನರಿಂಗಾನ, ಕೊಲ್ಲರಮಜಲ್ ಶಂಕರ್ ಭಟ್, ಹೀಗೆ ಒಂದು ತಂಡ ಇತ್ತು. ಮರಿಕಳ ಸಂಜೀವ ಶೆಟ್ರು, ಹೀಗೆ ಈ ತಂಡ ಸಂಸ್ಥೆಯ ಅಭಿವೃದ್ಧಿಗೆ ಪಾತ್ರರಾಗಿದ್ದರು. ಅದು ಮುಂದುವರಿಯುತ್ತಾ ಇವಾಗ ಇಷ್ಟು ಅಭಿವೃದ್ಧಿಯನ್ನು ನಮ್ಮ ಸಂಸ್ಥೆ ಕಾಣ್ತಾ ಇದೆ. ಏನೇ ಇರಲಿ, ನಾನು ಪ್ರಭಾರ ಮುಖ್ಯ ಶಿಕ್ಷಕನಾಗಿದ್ದಾಗ ನನಗೆ ಸಂಸ್ಥೆಯಲ್ಲಿ ಸಿಕ್ಕಿದಂಥ ಗೌರವಗಳು ಯಾಕಂತ ಹೇಳಿದರೆ, ಒಂದು ಸರ್ಕಾರಿ ಪ್ರೌಢಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು 100% ಫಲಿತಾಂಶವನ್ನು ದಾಖಲಿಸಿದ್ದಕ್ಕೆ ಆಗಿನ ಕಣ ಸರ್ಕಾರ 3 ಲಕ್ಷ ಅನುದಾನವನ್ನು ಕೊಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಪೂರಕವಾಗಿರ್ತದೆ. ಹಾಗೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣಾ ಸಮಾರಂಭ.
ಸ್ಥಾನವನ್ನು ಪಡೆದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಅಲ್ಲಿ ಅತಿ ಅಂಕಗಳನ್ನು ಪಡೆದಿರುತ್ತಾರೆ. ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ನೆಕ್ಸ್ಟ್ ಫಹಾಸಿಮ್ರನ್ 2024 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಸೈನ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅದರ ಜೊತೆಗೆ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಫಹಾಸಿಮ್ರನ್ ಇದೀಗ ಖದೀಜತ್ ಆಫಿಯಾ 2024 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಖದೀಜತ್ ಆಫಿಯಾ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಪ್ರಶಸ್ತಿ ವಿಜೇತರನ್ನು ಪ್ರೋತ್ಸಾಹಿಸಬೇಕು. ಅಕೌಂಟೆನ್ಸಿ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಕೀರ್ತಿಕಾ. ಚಪ್ಪಾಳೆ ಚಪ್ಪಾಳೆ. ಕೀರ್ತಿಕಾ ಆದಷ್ಟು ಬೇಗ ವೇದಿಕೆಗೆ ಬಂದು. ಮಿಸ್ಬಾ ಇವರು ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಮೊಹಮ್ಮದ್ ಮಿಸ್ಬಾ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಫೀದಾ ಇವರು ಅಕೌಂಟೆನ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಮುಫೀದಾ ಇವರು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ವೇದಿಕೆಗೆ ಬಂದು ಪ್ರಶಸ್ತಿ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಫೀದಾ ತಮಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿಯನ್ನು ಮಲ್ಲಿಕಾ ಗಟ್ಟಿ ಇವರು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿ ಮೊಹಮ್ಮದ್ ಅನಾಸ್ ಸಿದ್ಧರಿರಬೇಕು. ಇವರು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಮೊಹಮ್ಮದ್ ಅನಾಸ್ ಇವರು ಬಿಸ್ನೆಸ್ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವಿದ್ಯಾರ್ಥಿ ಮುಹಮ್ಮದ್ ನಿಶಾದ್ ಇವರು ಕೆಮಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ನೆಕ್ಸ್ಟ್ ಅಮೀರ್ ಸುಹೇಲ್ ಇವರು ಬಯಾಲಜಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಇದೀಗ ನಿಶಾದ್ ಕೆಮಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಮುಂದೆ ಸುಹೇಲ್ ಇವರು ಬಯಾಲಜಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುತ್ತಾರೆ. ಪ್ರಶಸ್ತಿಯನ್ನು ವಿತರಿಸಿದ ತಮಗೆ ಧನ್ಯವಾದಗಳು. ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ವಿತರಿಸಿದ ಹೆಚ್ಚು ಅಂಕವನ್ನು ಪಡೆದು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿಯಾಗಿರ್ತದೆ. ನಲಿಕಲಿ 1ನೇ ತರಗತಿ ಪ್ರಥಮ ಅಬ್ದುಲ್ ವಹಿ ಅಹಮ್ಮದ್, ದ್ವಿತೀಯ ಮೊಹಮ್ಮದ್ ತಾನಿಶ್. ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸುವಂಥದ್ದು. ನಲಿಕಲಿ ಎ 2ನೇ ತರಗತಿ ಪ್ರಥಮ ಮೊಹಮ್ಮದ್ ಫಾಯಿಜ್, ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನಲಿಕಲಿ ಎ 3ನೇ ತರಗತಿ ಪ್ರಥಮ ಫಾತಿಮಾ ತನ್ಸೀರಾ, ದ್ವಿತೀಯ ಆಯಿಷಾ ಶಿಫಾನಾ. ನಲಿಕಲಿ ಬಿ 1ನೇ ತರಗತಿ ಪ್ರಥಮ ಫಾತಿಮಾ ನಬೀಹಾ, ದ್ವಿತೀಯ ಮೊಹಮ್ಮದ್ ಇಬ್ರಾಹಿಂ ರಿಹಾನ್. ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ. ನಲಿಕಲಿ ಬಿ 2ನೇ ತರಗತಿ ಪ್ರಥಮ ಫಾತಿಮಾ ನಿಶಾ, ದ್ವಿತೀಯ ಅವ್ವ ಸಲ್ವಾಬಿ. ನಲಿಕಲಿ ಬಿ 3ನೇ ತರಗತಿ ಪ್ರಥಮ ಫಾತಿಮಾ ರಿಫ್ತಾ, ದ್ವಿತೀಯ ಆಯಿಷಾ ಶಫೀಕಾ. LKG ಎ ಪ್ರಥಮ ಮೊಹಮ್ಮದ್ ಫೈಜ್,
ದ್ವಿತೀಯ ಅಲೀಫಾ. LKG B ಪ್ರಥಮ ರಿಜಾ ಫಾತಿಮಾ. ದ್ವಿತೀಯ ಮೊಹಮ್ಮದ್ ಮುಬಶಿರ್. ಮುಂದಿನ ಬಹುಮಾನವನ್ನು ರಂಲತ್ ಮೇಡಮ್ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಹುಮಾನವನ್ನು ವಿತರಿಸಿದಂತಹ ಸ್ವಾಭಿರಾ ಮೇಡಮ್ ಇವರಿಗೆ ಧನ್ಯವಾದಗಳು. UKG A ಪ್ರಥಮ ಆಸಿಯಾ ಅಸ್ನಾ. ದ್ವಿತೀಯ ಶಜಾ. UKG B ಪ್ರಥಮ ನವೀಕ್ಷಾ. ದ್ವಿತೀಯ ಫಾತಿಮಾ ನಶ್ವಾ ಅಶ್ರಫ್. ಫಸ್ಟ್ ಸ್ಟ್ಯಾಂಡರ್ಡ್ ಎ ಪ್ರಥಮ ಸುಮಯ್ಯ. ದ್ವಿತೀಯ ಹಜಾರಾ ಮಾಶಿತಾ. ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಪ್ರಥಮ ಆಸಿಯಾ ನುಜ್ಹಾ. ದ್ವಿತೀಯ ಫಾತಿಮಾ ಮುಜೈಫಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಎ ಪ್ರಥಮ ಹಮ್ನಾ ಆಶಿಯಾ. ದ್ವಿತೀಯ ರಿಮ್ಶಾ ಮರಿಯಂ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿ ಪ್ರಥಮ ಇಬ್ರಾಹಿಂ ಸಹದ್. ದ್ವಿತೀಯ ಮೊಹಮ್ಮದ್ ಇಮಾದ್. ಥರ್ಡ್ ಸ್ಟ್ಯಾಂಡರ್ಡ್ ಎ ಪ್ರಥಮ ಅಬುಬಕರ್ ಶಾಮಿಲ್. ದ್ವಿತೀಯ ಫಾತಿಮಾ ಶಜಾ. ಥರ್ಡ್ ಸ್ಟ್ಯಾಂಡರ್ಡ್ ಬಿ ಪ್ರಥಮ ಶಫಾಜ್ ಅಹಮದ್. ದ್ವಿತೀಯ ಮೊಹಮ್ಮದ್ ರಹೀನ್. ಫೋರ್ತ್ ಸ್ಟ್ಯಾಂಡರ್ಡ್ ಎ ಪ್ರಥಮ ಫಾತಿಮಾ ಶಮ್ನಾ. ದ್ವಿತೀಯ ನಿದಾ ಫಾತಿಮಾ ಕುಲ್ಸುಮ್. ಫೋರ್ತ್ ಬಿ ಪ್ರಥಮ ಹಲಿಮಾ ರಿದಾ. ದ್ವಿತೀಯ ಮೊಹಮ್ಮದ್ ಶಿಹಾಬ್. ಫೋರ್ತ್ ಸಿ ಆಯಿಷಾ ಸುಹೈಲಾ. ದ್ವಿತೀಯ ಆಸಿಯತ್ ಹಾದಿಯಾ. ನಾಲ್ಕನೆಯ ತರಗತಿ ಕನ್ನಡ ಪ್ರಥಮ ಆಯಿಷಾ ರಿಲಾ. ದ್ವಿತೀಯ ಮೊಹಮ್ಮದ್ ಹಫೀಫ್. ಫಿಫ್ತ್ ಎ ಪ್ರಥಮ ಇಬ್ರಾಹಿಂ ಆಹಿಲ್. ದ್ವಿತೀಯ ಆಯಿಷತ್ ಶಾಮ್ಲಾ. ಫಿಫ್ತ್ ಬಿ ಪ್ರಥಮ ಫಾತಿಮಾ ನಿಶಾ. ದ್ವಿತೀಯ ಇಸ್ಮಾಯಿಲ್ ನಿಹಾಲ್. ಐದನೆಯ ತರಗತಿ ಕನ್ನಡ ಪ್ರಥಮ ಆಯಿಷಾ ಸಹಲ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಬಹುಮಾನ ವಿಜೇತರನ್ನು ಪ್ರೋತ್ಸಾಹಿಸಬೇಕು. ದ್ವಿತೀಯ ಖದೀಜಾ ತ್ವಾಹಿರಾ. ಆರನೆಯ ತರಗತಿ ಕನ್ನಡ ಪ್ರಥಮ ಆಯಿಷತ್ ಅಫ್ನಾ. ದ್ವಿತೀಯ ಮೊಹಮ್ಮದ್ ಅಮೀನ್. ಸಿಕ್ಸ್ ಎ ಪ್ರಥಮ ಫಾತಿಮತ್ ನಸೀಫಾ. ಅಮೀನ್ ಇಲ್ಲ, ನಸೀಫೆ. ದ್ವಿತೀಯ ಬಹುಮಾನವನ್ನು ವಿತರಿಸಿದಂತಹ ರಮ್ಲತ್ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನವಾಸ್ ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿಕ್ಸ್ ಬಿ
ಪ್ರಥಮ ಖತೀಜಾ ಶಾಮಿಲಾ, ದ್ವಿತೀಯ ಮರಿಯಂ. ಏಳನೆಯ ತರಗತಿ ಕನ್ನಡ, ಪ್ರಥಮ ಫಾತಿಮಾ, ದ್ವಿತೀಯ ಇಫಾ. ಏಳನೆಯ ತರಗತಿ ಬಿ ವಿಭಾಗ, ಪ್ರಥಮ ಸ್ವಾತಿ, ದ್ವಿತೀಯ ಮೊಹಮ್ಮದ್ ಆಶಿಕ್. 7th ಎ, ಪ್ರಥಮ ಫಾತಿಮಾ ರಿಷಿಯಾ, ದ್ವಿತೀಯ ಫಾತಿಮಾ ಸಿಯಾನಾ. 7th ಬಿ, ಪ್ರಥಮ ಅಮ್ಲುನ್ ನುಜೈಬಾ, ದ್ವಿತೀಯ ಫಾತಿಮಾ ನಿದಾ. ಎರಡು 2023-24ನೇ ಸಾಲಿನ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿಯಾಗಿರುತ್ತದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಹುಮಾನವನ್ನು ವಿತರಿಸಿದಂತಹ ಶ್ರೀಯುತ ನವಾಜ್ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀಯುತ ಫಯಾಜ್ ಸರ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 7ನೇ ತರಗತಿ ಕನ್ನಡ ವಿಭಾಗ, ಪ್ರಥಮ ಖದೀಜತುಲ್ ಶಹಲಾ, ದ್ವಿತೀಯ ಮೊಹಮ್ಮದ್ ಹಾಶಿರ್, ಏಳನೆಯ ತರಗತಿ ಆಂಗ್ಲ ವಿಭಾಗ ಎ, ಪ್ರಥಮ ಋಷಿಕಾ, ದ್ವಿತೀಯ ಫಾತಿಮತ್ ಇಶ್ರಾ. ಏಳನೆಯ ತರಗತಿ ಆಂಗ್ಲ ಬಿ ವಿಭಾಗ, ಪ್ರಥಮ ಮೊಹಮ್ಮದ್ ಇಶಾದ್, ದ್ವಿತೀಯ ಅಹಮದ್ ತಫ್ಸೀರ್. ಬಹುಮಾನವನ್ನು ವಿತರಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಗ್ತದೆ. ಅದರ ಯಾದಿಯನ್ನು ಶಿವಪ್ರಸಾದ್ ಸರ್ ಅವರು ಓದಬೇಕಾಗಿ ಕೇಳಿಕೊಳ್ತೇವೆ. ಇವರಿಗೆ ಬಹುಮಾನವನ್ನು ಶ್ರೀಯುತ ರೆಹಮಾನ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಲಕಿಯರ ಥ್ರೋಬಾಲ್ ತಂಡವು ದಿನಾಂಕ 6/9/2024 ರಂದು ಜೋಸೆಫ್ ಶಾಲೆ ಪಜೀರು ಇಲ್ಲಿ ನಡೆದ ಮಂಚಿ ವಲಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಥ್ರೋಬಾಲ್ ಸ್ಪರ್ಧೆಗೆ ಆಯ್ಕೆಯಾಗಿತ್ತು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಟ್ರೋಫಿಯನ್ನು ಪಡೆದುಕೊಂಡಿರುತ್ತಾರೆ. ಬಾಲಕಿಯರ ವಿಭಾಗದ ಥ್ರೋಬಾಲ್ ತಂಡವು ಆದಷ್ಟು ಬೇಗ ವೇದಿಕೆಗೆ ಬಂದು ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ದಿನಾಂಕ 19/9/2024 ರಂದು SVS ವಿದ್ಯಾಗಿರಿ ಯಲ್ಲಿ ನಡೆದ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದ ಬಾಲಕರ ತಂಡವು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಪ್ರಾಥಮಿಕ ವಿಭಾಗದ ಹ್ಯಾಂಡ್ಬಾಲ್ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ವಿಜೇತರಾದವರನ್ನು ಪ್ರೋತ್ಸಾಹಿಸಬೇಕು, ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹ್ಯಾಂಡ್ಬಾಲ್ ತಂಡ SDMC ಸದಸ್ಯರಾದಂತಹ ಅಲಿ ಕುಯಿ, ಅಬ್ಬಾಸ್, ಅಜರ್, ಬಶೀರ್,
ಮಜೀದ್, ಪದ್ಮನಾಭ, ಕೌಸರ್, ರೇವತಿ, ಫ್ರಾನ್ಸಿಸ್ ಡಿ ಡಿಸೋಜಾ ಇವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಫೋಟೋ ದಿನಾಂಕ 1/10/2024 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಇಲ್ಲಿ ನಡೆದ ಮಂಚಿ ವಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸಿರುತ್ತಾರೆ. ಹಾಗೂ ಬಾಲಕರ ವಿಭಾಗದಲ್ಲಿ ಮೊಹಮ್ಮದ್ ರಿಷಾದ್ ಶಾಟ್ಪುಟ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದರು. ಮತ್ತು 400 ಮೀಟರ್ ರನ್ನಿಂಗ್ ರೇಸ್ನಲ್ಲಿ ಇಬ್ರಾಹಿಂ ಶಾಜಿಲ್ ಇವರು ತೃತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದರು. ಈಗ ನಮ್ಮ ವಿದ್ಯಾರ್ಥಿಗಳು, ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಕಾಯುತ್ತಿರುವ ಕ್ಷಣವಾಗಿದೆ. ಆ ಕ್ಷಣ ಯಾವುದೆಂದರೆ 2024-25ನೇ ಸಾಲಿನ ಪ್ರಾಥಮಿಕ ವಿಭಾಗದ ಚಾಂಪಿಯನ್ ಟ್ರೋಫಿಯನ್ನು ಯಾವ ತಂಡಕ್ಕೆ ನೀಡಲಾಗುತ್ತಿದೆ ಎಂಬ ವಿಷಯವಾಗಿ. ಪ್ರತಿ ಶೈಕ್ಷಣಿಕ ಸಾಲಿನಂತೆ ಈ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ ನಮ್ಮ ಪ್ರಾಥಮಿಕ ವಿಭಾಗದ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ 4 ತಂಡಗಳನ್ನು ರಚಿಸಿ ಆ ತಂಡಗಳ ಮೂಲಕ ಎಲ್ಲ ಕ್ರೀಡಾ ಸ್ಪರ್ಧೆಗಳನ್ನು ಕ್ರೀಡಾಕೂಟಗಳನ್ನು ನಡೆಸಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನು ಪಡೆದ ತಂಡಕ್ಕೆ ಚಾಂಪಿಯನ್ ಟ್ರೋಫಿಯನ್ನು ನೀಡಲಾಗುತ್ತದೆ. ಈ 2024-25ನೇ ಸಾಲಿನ ಪ್ರಾಥಮಿಕ ವಿಭಾಗದ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿರುವ ತಂಡ ಬ್ಲೂ ತಂಡದ ನಾಯಕನಾಗಿರುವ ಮೊಹಮ್ಮದ್ ಮುಜವಿರ್ ಮತ್ತು ತಂಡದ ಸದಸ್ಯರುಗಳು ಬಂದು ಚಾಂಪಿಯನ್ ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಕಂಗ್ರ್ಯಾಚುಲೇಷನ್ಸ್ ಬ್ಲೂ ಟೀಮ್. ತಂಡದ ಸದಸ್ಯರು ವೇದಿಕೆಯನ್ನು ಸೇರಿಕೊಳ್ಳಬೇಕು. ದ್ವಿತೀಯ ಸ್ಥಾನವನ್ನು ವೈಡ್ ತಂಡ ಪಡೆದಿರುತ್ತದೆ. ತಂಡದ ನಾಯಕಿಯರು ಆದಷ್ಟು ಬೇಗ ವೇದಿಕೆಗೆ ಬಂದು ರನ್ನರ್ಸ್ ಟ್ರೋಫಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಕಂಗ್ರ್ಯಾಚುಲೇಷನ್ಸ್ ವೈಟ್ ಟೀಮ್. ಪ್ರಶಸ್ತಿಗಳನ್ನು ಪಡೆದಿರುವ ಮತ್ತು ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಬಹುಮಾನ ವಿಜೇತರ ಪಟ್ಟಿಯನ್ನು ಓದಿದಂತಹ ಶಿವಪ್ರಸಾದ್ ಸರ್ ಇವರಿಗೆ ತಮಗೂ ಕೂಡ ಧನ್ಯವಾದಗಳು. ಈಗ ಪ್ರೌಢಶಾಲಾ ವಿಭಾಗದ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳ ವಿಜೇತರ ಪಟ್ಟಿಯನ್ನು ಓದಿದಂತಹ, ಅದೇ ರೀತಿಯಲ್ಲಿ ಆ ವಿಜೇತರಿಗೆ ತರಬೇತನ್ನು ನೀಡಿದಂತಹ ಹಾಗೂ ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಚಾಚು ತಪ್ಪದೆ ಎಲ್ಲ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶಿವಪ್ರಸಾದ್ ಸರ್ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ನೀಡಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅವರನ್ನು ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ನವಾಜ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೈ ಚಪ್ಪಾಳೆಯನ್ನು ತಟ್ಟಿ ಸನ್ಮಾನಿತರಿಗೆ ಪ್ರೋತ್ಸಾಹಿಸಬೇಕು. ಸರ್, ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು ಎಲ್ಲರಿಗೂ ಕೂಡ. ಮುಂದಿನ ಬಹುಮಾನ ಪ್ರೌಢಶಾಲಾ ವಿಭಾಗದ ದತ್ತಿನಿಧಿ ಬಹುಮಾನಗಳನ್ನು
ಈ ಬಹುಮಾನಗಳನ್ನು ಓದಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಭುವನ ಹಾಗೂ ಕುಮಾರಿ ನವ್ಯ. ದಿವಂಗತ ಸರಸ್ವತಿ ಅಮ್ಮನವರ ಸ್ಮಾರಕ ನಿಧಿ 10ನೇ ತರಗತಿಯ ಸಮಾಜ ವಿಷಯದಲ್ಲಿ 100ಕ್ಕೆ 95 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿ ಯಜ್ಞರವರು. ದ್ವಿತೀಯ ಸ್ಥಾನವನ್ನು 100ಕ್ಕೆ 93 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆಯಿಷತುಲ್ ಶೈಮಾ ಇವರು. ಯಜ್ಞ ಅಥವಾ ಅವರ ಮನೆಯಿಂದ ಯಾರಾದಿದ್ರೆ ವೇದಿಕೆಗೆ ಬರುವಂತದ್ದು. ಅದೇ ರೀತಿ ಆಯಿಷತುಲ್ ಶೈಮಾ. ದ್ವಿತೀಯ ಬಹುಮಾನ ಆಯಿಷತುಲ್ ಶೈಮಾ. ಆಯಿಷತುಲ್ ಶೈಮಾ. ಹತ್ತನೇ ತರಗತಿ ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಯಜ್ಞ ಇವರು ಪಡೆದುಕೊಂಡಿರುತ್ತಾರೆ. ಯಜ್ಞ 10ನೇ ತರಗತಿಯ ಹಿಂದಿ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಫಾತಿಮಾ ನಿಫಾ ಇವರು ಪಡೆದಿರುತ್ತಾರೆ. ಯಜ್ಞ ಹಾಗೂ ಫಾತಿಮಾ ಹಿಫಾ. ಯಜ್ಞ ಕುಮಾರಿ ಯಜ್ಞ ಹಾಗೂ ಫಾತಿಮಾ ಹಿಫಾ. ಬಹುಮಾನ ನಿಧಿ 10ನೇ ತರಗತಿಯ ಗಣಿತ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಫಾತಿಮಾ ನಿಫಾ. 10ನೇ ತರಗತಿಯ ಗಣಿತ ವಿಷಯದಲ್ಲಿ 100ಕ್ಕೆ 96 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಆಸಿಯಾ ರಶೀದ್. ಶ್ರೀಮತಿ A.V. ಲಕ್ಷ್ಮಿ ಬಹುಮಾನ ನಿಧಿ 10ನೇ ತರಗತಿಯ ಕನ್ನಡ ವಿಷಯದಲ್ಲಿ 125 ಅಂಕಗಳಿಗೆ 124 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ನೇತ್ರಾವತಿ. ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳು ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ವಿದ್ಯಾರ್ಥಿಗಳು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಸಾರ್ಕುಡಲ್ ದಿವಂಗತ ಶ್ರೀ ಈಶ್ವರ ಭಟ್ ಸ್ಮಾರಕ ನಿಧಿ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 94 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಆಯಿಷತುಲ್ ಶೈಮಾ ಇವರು. ದ್ವಿತೀಯ ಸ್ಥಾನವನ್ನು 100ಕ್ಕೆ 90 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಯಜ್ಞ ಇವರು. ಆಯಿಷತುಲ್ ಶೈಮಾ ಯಜ್ಞ. ಆಯಿಷತುಲ್ ಶೈಮಾ ಮತ್ತು ಯಜ್ಞ. ಯಜ್ಞ ಕುಮಾರಿ ಯಜ್ಞ. ಪಿಜಿನೆಬೈ ದಿವಂಗತ ಮಹಾಬಲ ಆಳ್ವರ ಸ್ಮಾರಕ ಬಹುಮಾನ ನಿಧಿ 10ನೇ ತರಗತಿಯ ಇಂಗ್ಲಿಷ್ ವಿಷಯದಲ್ಲಿ 100ಕ್ಕೆ 96 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಧನ್ವಿತಾ. ದ್ವಿತೀಯ ಸ್ಥಾನವನ್ನು 100ಕ್ಕೆ 95 ಅಂಕಗಳನ್ನು ಪಡೆದು ನೇತ್ರಾವತಿ ಇವರು ಪಡೆದಿರುತ್ತಾರೆ. ಧನ್ವಿತಾ ಮತ್ತು ನೇತ್ರಾವತಿ. ಬಹುಮಾನ ವಿತರಿಸಿದಂತಹ ಗಣ್ಯರಿಗೆ ವಂದನೆಗಳು. ಇನ್ನು ಮುಂದಿನ ಬಹುಮಾನಗಳನ್ನು ಅಶ್ರಫ್ ಗುದುರು ಇವರು ನೀಡಬೇಕಾಗಿ ಅವರಲ್ಲಿ ವಿನಂತಿ. 24-25ನೇ ಸಾಲಿನ 100% ಹಾಜರಾತಿ ಹೊಂದಿದ ಮಕ್ಕಳ ಪಟ್ಟಿ 8th A ಇಂದ ಪ್ರಣೀತ್ ಡಿಸೋಜಾ, 8th A ಇಂದ ಪ್ರಣೀತ್ ಡಿಸೋಜಾ, ಇಸ್ಮಾಯಿಲ್ ಅಹಮದ್ ರಾಜಿ ಮತ್ತು ಋಷಿಕಾ. 9th B ಇಂದ ಸಿಂಚನ ಮತ್ತು ನೆಪಿಜಾ ರಿಜಾ, 9th B ಇಂದ ಸಿಂಚನ ಮತ್ತು ನೆಪಿಜಾ ರಿಜಾ, 10th
9th ಬಿ ಇಂದ ಸಿಂಚನ ಮತ್ತು ನೆಪಿಜಾ ರಿಜಾ. 10th ಎ ಇಂದ ಕಾವ್ಯಶ್ರೀ ಮತ್ತು ಫಾತಿಮತ್ ಸಮ್ನಾ. 10th ಎ ಇಂದ ಕಾವ್ಯಶ್ರೀ ಮತ್ತು ಫಾತಿಮತ್ ಸಮ್ನಾ. 10th ಎ ಇಂದ ಕಾವ್ಯಶ್ರೀ ಮತ್ತು ಫಾತಿಮತ್ ಸಮ್ನಾ. 10th ಬಿ ಇಂದ ಪ್ರಿಜಾ ಡಿಸೋಜಾ. 10th ಬಿ ಇಂದ ಪ್ರಿಜಾ ಡಿಸೋಜಾ. ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸುವ. ಥ್ಯಾಂಕ್ ಯು. ಇನ್ನು ಮುಂದಿನ ಬಹುಮಾನಗಳು ಕಲಿಕೆಯ ಬಹುಮಾನಗಳು. ಇವುಗಳನ್ನು ಕೊಡಲು ಬರುತ್ತಿದ್ದಾರೆ ಕುಮಾರಿ ಭೀಮಾಂಬಿಕಾ. ಪ್ರಥಮ ಸ್ಥಾನ ಮುನ್ನವೀರ ಖಾತೂನ್. ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಬಹುಮಾನಗಳನ್ನು ಕೊಡಬೇಕಾಗಿ ಅವರಲ್ಲಿ ವಿನಂತಿ. ಪ್ರಥಮ ಸ್ಥಾನ ಮುನ್ನವೀರ ಖಾತೂನ್. ದ್ವಿತೀಯ ಸ್ಥಾನ ಮೊಹಮ್ಮದ್ ಅಬೂಬಕರ್ ಮುಬಶಿರ್. ಸಿಂಚನ. ಸೆಕೆಂಡ್ ಫಾತಿಮಾ ಫಾಜಿಲಾ. ನೈನ್ತಮ ಸ್ಥಾನ ಫಾತಿಮತ್ ಸಮ್ನಾ. ದ್ವಿತೀಯ ಸ್ಥಾನ ಅಫ್ರೀನಾ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನೈನ್ತ್ ಬಿ ಯಲ್ಲಿ ಪ್ರಥಮ ಸ್ಥಾನ. 9th ಎ ಯಲ್ಲಿ ದ್ವಿತೀಯ ಸ್ಥಾನ ಅಫ್ರೀನಾ. 9th ಬಿ ಯಲ್ಲಿ ಪ್ರಥಮ ಸ್ಥಾನ ಲಿಬಾ ಫಾತಿಮಾ. ದ್ವಿತೀಯ ಸ್ಥಾನ ಫಾತಿಮತ್ ಹಿಬಾ. ಧನ್ಯವಾದಗಳು. ಮುಂದಿನ ಬಹುಮಾನಗಳು ಗ್ರಂಥಾಲಯದ ಪುಸ್ತಕಗಳ ಅತಿ ಹೆಚ್ಚು ಬಳಕೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಸಮಯ. ಇವುಗಳನ್ನು ಓದಲಿಕ್ಕೆ ಬರ್ತಿದ್ದಾರೆ ಶ್ರೀಯುತ ಬಸವ ಸರ್ ಇವರು. ಬಹುಮಾನವನ್ನು ವಿತರಿಸಿದಂತಹ ಪ್ರಮೀಳಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಲೈಬ್ರರಿಯ ಪುಸ್ತಕಗಳನ್ನು ಅತಿ ಹೆಚ್ಚು ಬಳಸಿದ ವಿದ್ಯಾರ್ಥಿಗಳು ಮೊದಲನೇದಾಗಿ ಆಯಿಷಾ ಹೈಫಾ 9th ಬಿ. ಆಯಿಷಾ ಹೈಫಾ 9th ಬಿ. ಆಯಿಷಾ ಹೈಫಾ 9th ಬಿ. ಮುಂದಿನ ವಿದ್ಯಾರ್ಥಿನಿಯರು ಸಿಂಚನ 9th ಬಿ, ಪ್ರಣಮ್ಯ 9th ಎ. ಇವರು ಎಕ್ಸಾಮ್ ಇರುವ ಕಾರಣ ಇವತ್ತು ಆಬ್ಸೆಂಟ್ ಇರುವುದರಿಂದ ಅದನ್ನು ಧನ್ಯವಾದಗಳು. ಬಹುಮಾನ ಪಟ್ಟಿಯನ್ನು ಓದಿದಂತಹ ಶ್ರೀಯುತ ಬಸವ ಸರ್ ಇವರಿಗೆ ವಂದನೆಗಳು. ಇನ್ನು ಮುಂದಿನ ಸರದಿ ಕ್ರೀಡಾ ಬಹುಮಾನಗಳನ್ನು ಇವುಗಳನ್ನು ವಾಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀಮತಿ ರೋಹಿಣಿ ಮೇಡಮ್. ಇವುಗಳನ್ನು ವಾರ್ಷಿಕ ಕ್ರೀಡಾಕೂಟ 24-25ರಲ್ಲಿ ವಿಜೇತರಾದಂಥ ವಿಜೇತರ ಪಟ್ಟಿ. ಹುಡುಗರ ವಿಭಾಗ ಥ್ರೋಬಾಲ್ ತಿಲಕ್ ತಂಡದ ನಾಯಕ. ಈ ಬಹುಮಾನಗಳನ್ನು ನಮ್ಮ ಉಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಂಜುಳಾ ಶೆಟ್ಟಿ ಮೇಡಮ್ ಇವರು ನೀಡಬೇಕಾಗಿ ಅವರಲ್ಲಿ ವಿನಂತಿ. ಈಗಾಗಲೇ ಬಹುಮಾನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದೇನೆ. ನೀವು ವೇದಿಕೆ ಹತ್ತಿರನೇ ಇರಬೇಕು ಅಂತ ಹೇಳಿದ್ದೇನೆ. ಇರುತ್ತದೆ. ಚಪ್ಪಾಳೆಯ ಮೂಲಕ ನಾವು ಪ್ರೋತ್ಸಾಹಿಸುವವರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ಪ್ರೋತ್ಸಾಹಿಸಿ. ವಾಲಿಬಾಲ್ ಪ್ರಥಮ
ತಿಲಕ್ ತಂಡ, ದ್ವಿತೀಯ ಶಿವಾಜಿ ತಂಡ. ಫಸ್ಟ್ ದ್ವಿತೀಯ ಶಿವಾಜಿ ತಂಡ, ಹುಡುಗಿಯರು ವಿಭಾಗದ ಥ್ರೋಬಾಲ್ ತಿಲಕ್ ತಂಡ ಪ್ರಥಮ, ದ್ವಿತೀಯ ಶಿವಾಜಿ ತಂಡ. ಹುಡುಗಿಯರು ವಿಭಾಗದ ಥ್ರೋಬಾಲ್. ಲಗೋರಿ ಪ್ರಥಮ ಪ್ರತಾಪ್ ತಂಡ, ದ್ವಿತೀಯ ನೇತಾಜಿ ತಂಡ. ವಾರ್ಷಿಕ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಅನ್ನು 3 ಜನ ಹಂಚಿಕೊಂಡಿರುತ್ತಾರೆ. ಅವರು ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. ಪ್ರತಾಪ್ ತಂಡ ಮತ್ತು ನೇತಾಜಿ ತಂಡ. ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಮೊಹಮ್ಮದ್ ನವಾಜ್ ಕಲ್ಲರ್ಕೋಡಿ ಇವರು ನೀಡಬೇಕಾಗಿ ಅವರಲ್ಲಿ ವಿನಂತಿ. ಅಭಿನಂದನೆಗಳು. ಎಲ್ಲರೂ ಗಟ್ಟಿಯಾದ ಚಪ್ಪಾಳೆ ಮೂಲಕ ಚಾಂಪಿಯನ್ ಶಿಪ್ ತಗೊಂಡಂತಹ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸುವಂಥದ್ದು. ಮೊಹಮ್ಮದ್ ರಿಜ್ವಾನ್, ಫಾತಿಮಾ ಮುನಿಬಾ. ತಂಡ ಚಾಂಪಿಯನ್ ಸಮಗ್ರ ಪ್ರಶಸ್ತಿಯನ್ನು ಹುಡುಗರ ವಿಭಾಗದಲ್ಲಿ ತಿಲಕ್ ತಂಡ, ತಂಡ ಚಾಂಪಿಯನ್ ಸಮಗ್ರ ತಂಡ ಪ್ರಶಸ್ತಿಯನ್ನು ಹುಡುಗರ ವಿಭಾಗದಲ್ಲಿ ತಿಲಕ್ ತಂಡ 49 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಹುಡುಗಿಯರ ವಿಭಾಗದಲ್ಲಿ ಸಹ ತಿಲಕ್ ತಂಡ 35 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಹುಡುಗಿಯರ ತಂಡ ತಿಲಕ್ ತಂಡ, ಬಹುಮಾನವನ್ನು ಪಡೆದಂಥ ವಿಜೇತರಿಗೆ ಹಾಗೂ ಬಹುಮಾನ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯರನ್ನು ವಂದಿಸುತ್ತಾ ನಮ್ಮ ಈ ವಾರ್ಷಿಕ ಕ್ರೀಡಾಕೂಟದ ಫಲಿತಾಂಶಕ್ಕೆ ಪೂರ್ಣ ವಿರಾಮ ಇಡುತ್ತೇನೆ. ಕ್ರೀಡಾ ಬಹುಮಾನಗಳನ್ನು ಪಟ್ಟಿಯನ್ನು ಓದಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಮತಿ ರೋಹಿಣಿ, ತಮಗೂ ಕೂಡ ವಂದನೆಗಳು. ಅವರ ವೈಯಕ್ತಿಕ ನೆಲೆಯಲ್ಲಿ ಇದನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಮುಹಮ್ಮದ್ ರಿನಾಜ್ ಇವರು 2024 ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನವನ್ನು, ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಜೊತೆಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆಯುವ ಮೂಲಕ ನಗದು ಬಹುಮಾನಕ್ಕೆ ಪಾತ್ರರಾಗಿರುತ್ತಾರೆ. ಅಭಿನಂದನೆಗಳು ಹಾಗೆ ಧನ್ಯವಾದಗಳು ಹರಿಣಾಕ್ಷಿ ಮ್ಯಾಮ್ ನಿಮಗೆ. ಅತಿ ಕ್ರಿಯಾಶೀಲ, ಅತ್ಯಂತ ಕ್ರಿಯಾಶೀಲವಾಗಿರುವ ವಿದ್ಯಾರ್ಥಿಗೆ ಸಲ್ಲುವಂತಹ ಬಹುಮಾನ. ಇದನ್ನು ಪಡೆದುಕೊಂಡವರು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಪ್ರೈಸ್ ಅನ್ನು ಪಡೆದುಕೊಂಡವರು ವಿನಿಶಾ ಡಿಸೋಜಾ
ಸೆಕೆಂಡ್ ಸೈನ್ಸ್ ಇವರು. ಈ ಬಹುಮಾನವನ್ನು ಶ್ರೀಮತಿ ಜುಬೇದಾ ಮೇಡಮ್ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬೆಸ್ಟ್ ಸ್ಟೂಡೆಂಟ್ ಪ್ರೈಸ್ ಅನ್ನು ಪಡೆದುಕೊಂಡಿರುತ್ತಾರೆ ವಿನಿಶಾ ಡಿಸೋಜಾ, ಸೆಕೆಂಡ್ ಸೈನ್ಸ್ ಇವರು. ಜೋರಾದ ಚಪ್ಪಾಳೆಯ ಮೂಲಕ ನಾವು ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸುವ. ಅಭಿನಂದನೆಗಳು ವಿನಿಶಾ, ಹಾಗೆ ಧನ್ಯವಾದಗಳು ಜುಬೇದಾ ಮ್ಯಾಮ್. ಮುಂದಿನ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ನಾವು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಪಡೆದುಕೊಂಡವರು, ಬಾಲಕರ ವಿಭಾಗದಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಪಡೆದುಕೊಂಡವರು ಮೊಹಮ್ಮದ್ ಸಿನಾನ್, ಫಸ್ಟ್ ಕಾಮರ್ಸ್, ಬ್ಲೂ ಟೀಮ್ನಿಂದ. ಪ್ರಶಸ್ತಿಯನ್ನು ಶ್ರೀಮತಿ ಪುಷ್ಪಲತಾ ಮೇಡಮ್ ಇವರು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊಹಮ್ಮದ್ ಸಿನಾನ್, ಫಸ್ಟ್ ಕಾಮರ್ಸ್, ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಕಾಮರ್ಸ್ ಬ್ಲೂ ಟೀಮ್ನಿಂದ. ಬಾಲಕಿಯರ ವಿಭಾಗದಲ್ಲಿ ನಶ್ರೀನಾ, ಫಸ್ಟ್ ಸೈನ್ಸ್, ಗ್ರೀನ್ ಟೀಮ್ನಿಂದ ಇಂಡಿವಿಜುವಲ್ ಚಾಂಪಿಯನ್ ಪಡೆದುಕೊಂಡಿರುತ್ತಾರೆ. ನಶ್ರೀನಾ, ಫಸ್ಟ್ ಸೈನ್ಸ್, ಗ್ರೀನ್ ಟೀಮ್ನಿಂದ. ಅಭಿನಂದನೆಗಳು ವಿಜೇತರಿಗೆ. ಮುಂದಿನ ಬಹುಮಾನ ಗ್ರೂಪ್ ಚಾಂಪಿಯನ್ ವಿನ್ನರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಬ್ಲೂ ತಂಡ, ಬ್ಲೂ ಟೀಮ್. ವಿನ್ನರ್ ಈಸ್ ಬ್ಲೂ ಟೀಮ್. ತಂಡದ ನಾಯಕ ಹಾಗೂ ಸದಸ್ಯರು ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬಹುದು. ವಿನ್ನರ್ ಈಸ್ ಬ್ಲೂ ಟೀಮ್. ರನ್ನರ್ ಅಪ್ ಬ್ಲೂ ಟೀಮಿನ ತಂಡದ ನಾಯಕ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇವರಿಗೆ ಹಾಗೂ ಇವರ ತಂಡದವರಿಗೆ ಅಭಿನಂದನೆಗಳು. ರನ್ನರ್ ಪ್ರೈಸ್ ಅನ್ನು ಪಡ್ಕೊಂಡವರು ವೈಟ್ ಟೀಮ್ನ ತಂಡದ ನಾಯಕ, ವೈಟ್ ಟೀಮ್ನ ನಾಯಕ ಹಾಗೂ ಅವರ ತಂಡದವರು ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬಹುದು. ರನ್ನರ್ ಈಸ್ ವೈಟ್ ಟೀಮ್.